ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತಿನ ದಿವಸ ನಾವು 8ನೇ ತರಗತಿಯ ಸಮಾಜಶಾಸ್ತ್ರ ವಿಭಾಗದ 3ನೇ ಘಟಕ ಅಂದ್ರೆ ದ್ವಿತೀಯ ಸೆಮಿಸ್ಟರ್ನ ಮೊದಲನೇ ಅಧ್ಯಾಯ ಸಾಮಾಜಿಕ ಸಂಸ್ಥೆಗಳು ಅನ್ನುವಂಥದ್ದು. ಈ ಘಟಕವನ್ನು ನಾವು ಇವತ್ತೇನಪ್ಪ ಅಂದ್ರೆ ಅಧ್ಯಯನ ಮಾಡೋಣ. ಇಲ್ಲಿ ಸಮಾಜ ಅನ್ನುವಂಥದ್ದು ಮಾನವ ಸಮಾಜ ಜೀವಿ, ಸಂಘ ಜೀವಿ. ಸೊ ಸಮಾಜವನ್ನು ಬಿಟ್ಟ ಬದುಕಲಿಕ್ಕೆ ಏನಂದ್ರೆ ಮಾನವನಿಗೆ ಸಾಧ್ಯವಿಲ್ಲ, ಮಾನವನ ಬಿಟ್ಟ ಸಮಾಜವಿಲ್ಲ, ಸಮಾಜ ಬಿಟ್ಟು ಏನಂತಂದ್ರೆ ಮಾನವನಿಲ್ಲ. ಸೊ ಹಂಗಾಗಿ ಏನಪ್ಪ ಅಂದ್ರೆ ಈ ಸಮಾಜದಲ್ಲಿ ಕಂಡು ಬರುವಂತಹ ಸಂಸ್ಥೆಗಳು, ಆ ಸಂಸ್ಥೆಗಳ ಅರ್ಥ, ಅವುಗಳ ಸ್ವರೂಪ, ಮಹತ್ವ, ಮನುಷ್ಯ ಮತ್ತು ಸಾಮಾಜಿಕ ಸಂಸ್ಥೆಗಳ ನಡುವೆ ಇರುವಂತಹ ಒಂದು ಸಂಬಂಧ ಆಗಿರ್ಬೋದು, ಮಾನವನ ಒಂದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಸಂಸ್ಥೆಗಳ ಪಾತ್ರವೇನಿದೆ, ಅವುಗಳ ಕಾರ್ಯವೇನಿದೆ ಅನ್ನುವಂಥ ವಿಚಾರಗಳನ್ನ ಏನಪ್ಪ ಅಂದ್ರೆ ಇವತ್ತ ನಾವು ಚರ್ಚಿಸೋಣ. ಹಾಗಂತಂದ್ರ ಮೊದಲಿಗೆ ಏನಪ್ಪ ಅಂದ್ರ ಈ ಸಾಮಾಜಿಕ ಸಂಸ್ಥೆಗಳ ಅರ್ಥವನ್ನು ನೋಡ್ಬೇಕಾದ್ರೆ, ಸಾಮಾಜಿಕ ಸಂಸ್ಥೆಗಳ ಅರ್ಥ ನೋಡ್ಬೇಕಾದ್ರೆ ನಾವು ಮೊದಲಿಗೆ ಏನ್ ತಿಳಿಬೇಕಂದ್ರೆ ಸಮಾಜವನ್ನು ತಿಳಿಬೇಕಾಗಿದೆ. ಸಮಾಜವನ್ನು ಅರ್ಥೈಸ್ಕೋಬೇಕಾದ್ರೆ ನಮಗೆ ಸಾಮಾಜಿಕ ಸಂಸ್ಥೆಗಳು ಏನಾಗ್ತಂದ್ರ ಅವಶ್ಯಕವಾಗ್ತಾವ. ಯಾಕಂದ್ರ ಮನುಷ್ಯ ಸಮಾಜ ಜೀವಿ, ಸಂಘ ಜೀವಿ. ಮನುಷ್ಯ ಬದುಕಬೇಕಾದ್ರೆ ಮೂಲಭೂತ ಅವಶ್ಯಕತೆಗಳು ಏನಪ್ಪ ಅಂದ್ರ ನಮಗೆ ಬೇಕಾಗ್ತಾವ. ಕೆಲವಷ್ಟು ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸ್ಕೋಬೇಕಾದ್ರೆ ಸಾಮಾಜಿಕ ಸಂಸ್ಥೆಗಳು ಏನಾಗ್ತಂದ್ರ ಅವಿಭಾಜ್ಯ ಅಂಗಗಳಾಗಿ ಏನಾಗ್ತವೆ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಜೀವನದ ಮೂಲಭೂತ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳುವಲ್ಲಿ, ಪೂರೈಸಿಕೊಳ್ಳುವಲ್ಲಿ ಸಾಮಾಜಿಕ ಸಂಸ್ಥೆ ಏನಂದ್ರೆ ಅವಿಭಾಜ್ಯ ಅಂಗಗಳಾಗಿ ಏನಾಗ್ತಂದ್ರ ಕೆಲಸ ಮಾಡ್ತಿರ್ತಾವ. ಹಂಗಾಗಿ ಸಾಮಾಜಿಕ ಅಗತ್ಯತೆಗಳ ಸುತ್ತ ರೂಪಿತವಾಗಿರುವಂತಹ ನೈತಿಕ ನಿಯಮಗಳು, ಮೌಲ್ಯಗಳು, ಅಂತಸ್ತುಗಳು, ಇವುಗಳು ವಹಿಸುವಂತಹ ಪಾತ್ರದ ಸುಭದ್ರವಾಗಿರುವಂತಹ ಸಮಷ್ಟಿಯನ್ನ, ವ್ಯವಸ್ಥೆಯನ್ನ ನಾವು ಸಂಸ್ಥೆ ಅಂತ ಏನ್ ಮಾಡಬಹುದು, ಕರೀಬಹುದು. ಏನು ಸಂಸ್ಥೆ ಅಂದ್ರೆ ಏನು? ಸಾಮಾಜಿಕ ಅಗತ್ಯತೆಗಳ ಸುತ್ತ. ಸಾಮಾಜಿಕ ಅಗತ್ಯತೆಗಳ ಸುತ್ತ ಅಂತಂದ್ರೆ ಏನಪ್ಪಾ ಅಂದ್ರ ನಾವು ರೂಪಿಸಿಕೊಂಡಿರುವಂತ ಸಮಾಜ, ನಮಗೆ ಬೇಕಾಗಿರುವಂತಹ ಮೂಲಭೂತ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳಲಿ ಏನು ಕೆಲವೊಂದಿಷ್ಟು ರೂಪಿತವಾಗಿರುವಂತ ನೈತಿಕ ನಿಯಮಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಅಂತಸ್ತುಗಳಾಗಿರ್ಬೋದು, ಅವುಗಳು ವಹಿಸುವಂತ ಪಾತ್ರದ ಸುಭದ್ರವಾಗಿರುವಂತಹ ಸಮಷ್ಟಿಯನ್ನ, ವ್ಯವಸ್ಥೆಯನ್ನ, ಒಂದು ಮಂಡಲವನ್ನು ನಾವು ಏನಂತ ಕರಿಬಹುದು ಅಂದ್ರ ಸಂಸ್ಥೆ ಅಂತ ಕರಿಬಹುದು. ಇದರಲ್ಲಿ ಸಂಘಟಿತವಾಗಿರುವಂತಹ ಪದ್ಧತಿಗಳು, ವಿಧಾನಗಳು, ಕ್ರಿಯೆಗಳು, ನಂಬಿಕೆಗಳು ಏನಾಗಿರ್ತಾವ ಅಂದ್ರೆ ಸೇರ್ಪಡೆ ಆಗಿರ್ತಾವ. ಇದ್ರೊಳಗೆ ಏನಾಗಿರ್ತಾವ ಅಂದ್ರೆ ಸಂಘಟಿತವಾಗಿರುವಂತಹ ಪದ್ಧತಿಗಳು, ವಿಧಾನಗಳು, ಕ್ರಿಯೆಗಳು ಏನಾಗಿರ್ತಾವ ಅಂದ್ರೆ ಸೇರ್ಪಡೆ ಆಗಿರ್ತಾವ. ಅಂದ್ರ ಈ ಸಾಮಾಜಿಕ ಅಗತ್ಯತೆಗಳ ಸುತ್ತ ರೂಪಿತವಾಗಿರುವಂತಹ ನೈತಿಕ ನಿಯಮಗಳು, ಮೌಲ್ಯಗಳು, ಅಂತಸ್ತುಗಳು ವಹಿಸುವಂತಹ ಪಾತ್ರ, ಅಂದ್ರ ಆ ಪಾತ್ರದ ಸುಭದ್ರವಾಗಿರುವಂತಹ ಸಮಷ್ಟಿಯನ್ನ ಸಂಸ್ಥೆ ಅಂತ ಏನ್ ಮಾಡಿದ್ರು ಕರೆಯಬಹುದು. ಈ ಸಂಸ್ಥೆ ಒಳಗ ಸಂಘಟಿತವಾಗಿರುವಂತಹ ಪದ್ಧತಿಗಳಿದಾವೆ, ವಿಧಾನಗಳಿದಾವೆ, ಕ್ರಿಯೆಗಳಿವೆ, ನಂಬಿಕೆಗಳು ಕೂಡ ಇರ್ತಂದ್ರೆ ಎಲ್ಲವೂ ಏನಾಗಿರ್ತಂದ್ರ ಸೇರ್ಕೊಂಡಿರ್ತಾವ. ಹಂಗಂತಂದ್ರ ಸಾಮಾನ್ಯವಾಗಿ ಸಮೂಹದಲ್ಲಿ ಜನರು ತಮ್ಮ ಆಸಕ್ತಿ ಮತ್ತು ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಒಗ್ಗೂಡಿದಾಗ ಅದೇನಾಗ್ತದೆ, ಸಂಸ್ಥೆ ಆಗ್ತದೆ. ಸಂಸ್ಥೆ ಹೇಗಾಗ್ತದೆ, ಯಾವ ರೀತಿಯಾಗಿ ರಚನೆ ಆಗ್ತದೆ ಅಂದ್ರೆ ಸಾಮಾನ್ಯವಾಗಿ ನಾವು ವಿಚಾರ ಮಾಡಿದಾಗ ಸಮೂಹದಲ್ಲಿ, ಒಂದು ನಿರ್ದಿಷ್ಟವಾಗಿರುವಂತಹ ಸಮೂಹದಲ್ಲಿ ಜನರು ತಮ್ಮ ಆಸಕ್ತಿ ಮತ್ತು ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ, ಯಾವುದೇ ಒಂದು ಸಮೂಹವನ್ನು ತೆಗೆದುಕೊಳ್ರಿ, ಆ ಸಮೂಹದಲ್ಲಿ ಜನರು ತಮ್ಮ ಆಸಕ್ತಿ ಮತ್ತು ಅಪೇಕ್ಷೆಗಳನ್ನ ಈಡೇರಿಸಿಕೊಳ್ಳುವಂತ ಉದ್ದೇಶಕ್ಕಾಗಿ ಒಗ್ಗೂಡಿದಾಗ ಏನಾಗ್ತದೆ ಅಂದ್ರೆ ಸಂಸ್ಥೆಯಾಗಿ ರೂಪುಗೊಂಡ ವಿಚಾರಗಳಲ್ಲಿ ಕಾಣ್ತಿದ್ವಿ. ಹಂಗೇನೆ ಏನಪ್ಪಾ ಅಂದ್ರೆ ಹಲವಾರು ನಿಯಮ, ಕಾರ್ಯವಿಧಾನಗಳ ಅಗತ್ಯತೆಯೂ ಕೂಡ ಏನಪ್ಪಾ ಅದಕ್ಕೆ ಏನಾಗ್ತದೆ ಕಂಡುಬರ್ತದೆ. ಯಾವುದೇ ಒಂದು ಆಸಕ್ತಿ ಅಥವಾ ಅಪೇಕ್ಷೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಒಗ್ಗೂಡಿದಾಗ ಹಲವಾರು ನಿಯಮಗಳು, ಕಾರ್ಯವಿಧಾನಗಳ ಒಂದು ಅಗತ್ಯತೆ ಇದ್ದಾಗ ಒಂದು ಸಂಸ್ಥೆಗೆ ರೂಪುಗೊಳ್ಳುತ್ತೆ. ಹಂಗಾಗಿ ಸಾಮಾಜಿಕ ನಿಯಮಗಳು ಮತ್ತು ಆಚರಣೆಗಳು ನಿಯಮಿತವಾಗಿ ಮತ್ತು ನಿರಂತರವಾಗಿ, ನೋಡಿ, ಸಾಮಾಜಿಕ ನಿಯಮಗಳು ಮತ್ತು ಆಚರಣೆಗಳು ನಿಯಮಿತವಾಗಿ ಮತ್ತು ನಿರಂತರವಾಗಿ ಕಾರ್ಯಾಚರಣೆಯಲ್ಲಿರುವ ಪರಿಣಾಮವಾಗಿ ಸಂಸ್ಥೆಗಳು ಹುಟ್ಟುತ್ತಾವ. ಏನಾಗ್ತದಪ್ಪ ಅಂದ್ರ ಸಾಮಾಜಿಕ ನಿಯಮಗಳು ಮತ್ತು ಆಚರಣೆಗಳು ಅವ್ ಹೆಂಗಿರ್ತಂದ್ರ ನಿಯಮಿತವಾಗಿರ್ಬೇಕು, ನಿರಂತರವಾಗಿ ಕಾರ್ಯಾಚರಣೆಯಲ್ಲಿದ್ದಾಗ ಮಾತ್ರ ಸಂಸ್ಥೆ ಏನಾಗ್ತಂದ್ರ ಹುಟ್ಟುವಂತವ.
ಸಮ್ನರ್ ಮತ್ತು ಕೆಲ್ಲರ್ ಎನ್ನುವಂತ ಸಮಾಜಶಾಸ್ತ್ರಜ್ಞರ ಪ್ರಕಾರ ನೋಡಿ, ಸಮ್ನರ್ ಮತ್ತು ಕೆಲ್ಲರ್ ಎನ್ನುವಂತ ಇಬ್ಬರು ಸಮಾಜಶಾಸ್ತ್ರಜ್ಞರು ಹೇಳ್ತಾರ. ಏನ್ ಹೇಳ್ತಾರಪ್ಪ ಅಂತಂದ್ರೆ, ಜೀವಿಗಳ ಶರೀರದಲ್ಲಿ ಜೀವಕಣ ಮತ್ತು ಅಂಗಾಂಗಗಳಿರುವಂತೆ, ಜೀವಿಗಳ ಶರೀರದಲ್ಲಿ ಜೀವಕಣ ಮತ್ತು ಅಂಗಾಂಗಗಳಿರುವಂತೆ ಸಮಾಜಕ್ಕೆ ಲೋಕಾರೂಢಿಗಳು ಮತ್ತು ಸಂಸ್ಥೆಗಳು ಇರ್ತಾವ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂದ್ರೆ, ಯಾವುದೇ ಜೀವಿ ತೆಗೆದುಕೊಂಡ್ರಿ, ಆ ಜೀವಿಗಳ ಶರೀರದಲ್ಲಿ ಜೀವಕಣಗಳಿರ್ತಾವ, ಹಂಗೆ ಜೀವಕಣಗಳ ಜೊತೆಗೆ ಅಂಗಾಂಗಗಳು ಇರ್ತಾವಲ್ಲ, ಅದೇ ರೀತಿಯಾಗಿ ಇರ್ತಾರ ಸಮಾಜಕ್ಕೆ ಕೂಡ ಏನಂತಂದ್ರೆ ಲೋಕಾರೂಢಿಗಳು ಮತ್ತು ಸಂಸ್ಥೆಗಳು ಕೂಡ ಏನಂತಂದ್ರ ಇರ್ತಾವೆ ಅನ್ನುವಂತ ವಿಚಾರವನ್ನು ಸಮ್ನರ್ ಮತ್ತು ಕೆಲ್ಲರ್ ಏನ್ ಮಾಡ್ತಾರೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲು ಸ್ಥಿರವಾಗಿ ಸ್ಥಾಪನೆಯಾಗಿರುವುದನ್ನ ಸಂಸ್ಥೆ ಎಂದು ಸಮ್ಮರ್ ಅಂತ ಹೇಳ್ತಾರೆ. ನೋಡಿ, ಸಮ್ಮರ್ ಅವರು ಸಂಸ್ಥೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಲು ಸ್ಥಿರವಾಗಿ ಸ್ಥಾಪನೆಯಾಗಿರುವುದನ್ನ ಏನಪ್ಪಾ ಅಂದ್ರೆ ಸಂಸ್ಥೆ ಅಂತ ಕರೀಬಹುದು ಅಂತ ಸಮ್ಮರ್ ಅವರು ಹೇಳ್ತಾರ. ಸಮಾಜದಲ್ಲಿರುವಂತಹ ರೂಢಿ, ಕಾನೂನು, ಕುಟುಂಬ ವ್ಯವಸ್ಥೆ, ವಿವಾಹ ಪದ್ಧತಿ, ರಾಜ್ಯ ವ್ಯವಸ್ಥೆ ಇವೆಲ್ಲವೂ ಕೂಡ ಸಾಮಾಜಿಕ ಸಂಸ್ಥೆಗಳಾಗಿವೆ. ನೋಡಿ, ಸಮ್ಮರ್ ಅವರ ಪ್ರಕಾರ ನಮ್ಮ ಆಸೆ ಆಕಾಂಕ್ಷೆ ಈಡೇರಿಸಿಕೊಳ್ಳಲಿಕ್ಕೆ ಸ್ಥಿರವಾಗಿ ಸ್ಥಾಪನೆಯಾಗಿರುವುದನ್ನೇ ಸಂಸ್ಥೆ ಎಂದು ಕರೆದರೆ, ಸಮಾಜದಲ್ಲಿ ಇರುವಂತ ರೂಢಿ, ಕಾನೂನು, ಕುಟುಂಬ ವ್ಯವಸ್ಥೆ, ವಿವಾಹ ಪದ್ಧತಿ, ರಾಜ್ಯ ವ್ಯವಸ್ಥೆ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಸಾಮಾಜಿಕ ಸಂಸ್ಥೆಗಳಾಗಿ ಏನಾಗ್ತದೆ ಒಪ್ಕೊಳ್ತಾರೆ ಅಂತ ಹೇಳ್ತಾರೆ. ಹಂಗಾಗಿ ಮತ್ತಿರುವ ಸಮಾಜಶಾಸ್ತ್ರಜ್ಞರಾಗಿರುವಂತಹ ಮೆಕ್ಐವರ್ ಮತ್ತು ಪೇಜ್ ಮತ್ತೆ ಇಬ್ಬರು ಸಮಾಜಶಾಸ್ತ್ರಜ್ಞರು ಹೇಳ್ತಾರ. ಯಾರ್ಯಾರು? ಮೆಕ್ಐವರ್ ಮತ್ತು ಪೇಜ್ ಅವರ ಪ್ರಕಾರ ಸಾಮಾಜಿಕ ಸಂಸ್ಥೆಗಳು ಒಂದು ಗುಂಪಿನ ಚಟುವಟಿಕೆಗಳಿಗಾಗಿ ರೂಪಿಸಿಕೊಂಡಿರುವಂತ ವ್ಯವಸ್ಥೆ. ನೋಡಿ, ಸಾಮಾಜಿಕ ಸಂಸ್ಥೆಗಳು ಒಂದು ಗುಂಪಿನ ಚಟುವಟಿಕೆಗಳಿಗಾಗಿ ರೂಪಿಸಿಕೊಂಡಿರುವಂತ ಒಂದು ವ್ಯವಸ್ಥೆ. ಹಂಗಾಗಿ ಸಾಮಾಜಿಕ ಸಂಸ್ಥೆಗಳು ಸಮಾಜದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸೃಷ್ಟಿಸಲ್ಪಟ್ಟು ಸಮಾಜದಿಂದಲೇ ಏನಾಗಿರ್ತಂದ್ರೆ ಮಾನ್ಯತೆಯನ್ನು ಪಡೆದವುಗಳಾಗಿರ್ತಾವ. ಸಾಮಾಜಿಕ ಸಂಸ್ಥೆಗಳು ಏನಾಗಿರ್ತಾವ ಮೆಕ್ಐವರ್ ಮತ್ತು ಪೇಜ್ ಪ್ರಕಾರ ಒಂದು ಗುಂಪಿನ ಚಟುವಟಿಕೆಗಳಿಗಾಗಿ ರೂಪಿಸಿಕೊಂಡಿರುವಂತ ಒಂದು ವ್ಯವಸ್ಥೆಯಾಗಿದ್ದು, ಅಲ್ಲಿ ಆ ವ್ಯವಸ್ಥೆ ಒಳಗ ಸಾಮಾಜಿಕ ಸಂಸ್ಥೆಗಳು ಸಮಾಜದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸೃಷ್ಟಿಸಲ್ಪಟ್ಟು ಸಮಾಜದಿಂದಲೇ ಏನಾಗಿರ್ತಂದ್ರೆ ಮಾನ್ಯತೆಯನ್ನು ಪಡ್ಕೊಂಡಿರ್ತಾವ. ಸೊ ಹಂಗಾಗಿ ಆ ಸಾಮಾಜಿಕ ಸಂಸ್ಥೆಗಳ ಲಕ್ಷಣಗಳನ್ನ ತಿಳ್ಕೊಂಡಾಗ ಮಾತ್ರ ಏನಪ್ಪಾ ಅಂದ್ರೆ ಸಾಮಾಜಿಕ ಸಂಸ್ಥೆಗಳನ್ನ ಅವರ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಏನಾಗುತ್ತೆ ಅಂದ್ರೆ ಸಾಧ್ಯ ಆಗ್ತಾ ಇದೆ. ಹಂಗಾದ್ರೆ ಸಾಮಾಜಿಕ ಸಂಸ್ಥೆಗಳ ಲಕ್ಷಣಗಳೇನು? ಒಂದು, ಸಾರ್ವತ್ರಿಕತೆ. ಎಸ್, ಸಾಮಾಜಿಕ ಸಂಸ್ಥೆಯ ಲಕ್ಷಣ ಮೊದಲೇದಾಗಿ ಏನಪ್ಪಾ ಅಂದ್ರೆ ಸಾರ್ವತ್ರಿಕತೆ ಆಗಿದೆ ಅಥವಾ ಸಾರ್ವತ್ರಿಕವಾಗಿದೆ. ಸಾಮಾಜಿಕ ಸಂಸ್ಥೆಗಳು ಎಲ್ಲಾ ಸಮಾಜಗಳಲ್ಲೂ ಕೂಡ ಏನಾಗ್ತದೆ ಕಂಡು ಬರ್ತಾರೆ. ನೋಡಿ, ಸಾಮಾಜಿಕ ಸಂಸ್ಥೆಗಳು ಏನ್ ಮಾಡ್ತಾರೆ, ಎಲ್ಲಾ ಸಮಾಜಗಳಲ್ಲೂ ಕೂಡ ಏನಾಗ್ತದೆ ಕಂಡು ಬರ್ತಾ ಇದ್ದಾರೆ. ಸಾಮಾಜಿಕ ಸಂಸ್ಥೆಗಳು ಮಾನವ ವಿಕಾಸದಷ್ಟೇ ಚರಿತ್ರೆಯನ್ನು ಹೊಂದಿವೆ. ಅಂದ್ರ ಸಾಮಾಜಿಕ ಸಂಸ್ಥೆಗಳು ಏನಪ್ಪ ಎಲ್ಲಾ ಸಮಾಜಗಳಲ್ಲಿ ಕಂಡು ಬರ್ತಾವ. ಇವತ್ತು ಭಾರತದಲ್ಲಿ ಆಗಿರ್ಬೋದು, ಅಮೆರಿಕದಲ್ಲಿ ಆಗಿರ್ಬೋದು, ಅಥವಾ ಆಫ್ರಿಕಾದಾಗಿರ್ಬೋದು, ಯಾವುದೇ ದೇಶದಲ್ಲಿ ಇರುವಂತ ಎಲ್ಲಾ ಮಾನವ ಸಮಾಜಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಸಾಮಾಜಿಕ ಸಂಸ್ಥೆಗಳು ಕಂಡು ಬರ್ತಾ ಇದಾವೆ. ಆ ಸಂಸ್ಥೆಗಳು, ಸಾಮಾಜಿಕ ಸಂಸ್ಥೆಗಳು ಮಾನವ ವಿಕಾಸದಷ್ಟೇ ಚರಿತ್ರೆಯನ್ನು ಹೊಂದಿವೆ. ಅಂದ್ರೆ ಮಾನವನ ವಿಕಾಸದಷ್ಟೇ ಏನಪ್ಪ ಅಂದ್ರೆ ಇತಿಹಾಸ ಹೊಂದಿದ್ವಿ. ಸಾರ್ವತ್ರಿಕವಾಗಿ ಏನ್ ಕಂಡು ಬರ್ತಾವ ಅಂದ್ರೆ ಮಾನವ ಸಮಾಜ ಆರಂಭದಿಂದಲೂ ಕೂಡ ಯಾವುದೇ ಒಂದು ಜಾಗಕ್ಕಾಗಿರ್ಬೋದು, ಯಾವುದೇ ಒಂದು ಕಾಲಕ್ಕೂ ಸೀಮಿತವಾಗಿದೆ. ಎಲ್ಲ ಕಾಲಗಳಲ್ಲಿ, ಎಲ್ಲಾ ಸಮಾಜಗಳಲ್ಲಿ, ಎಲ್ಲಾ ದೇಶಗಳಲ್ಲಿ ಸಾಮಾಜಿಕ ಸಂಸ್ಥೆಗಳು ಇರುವುದು ಏನಂತ ತಿಳಿತಾ ಇದೆ. ಮಾನವ ಸಮಾಜದ ಆರಂಭದಿಂದಲೂ ಯಾವುದೇ ಒಂದು ಜಾಗ ಇರ್ಬೋದು, ಯಾವುದೇ ಒಂದು ಕಾಲಕ್ಕೆ ಸೀಮಿತವಾಗಿರದೆ, ಅದಕ್ಕಷ್ಟೇ ಸೀಮಿತವಾಗಿರದೆ, ಒಂದೇ ವರ್ಷಕ್ಕೆ ಸೀಮಿತ ಆಗಿರದೆ, ಒಂದೇ ಸಮಾಜಕ್ಕೆ ಸೀಮಿತ ಆಗಿರದೆ, ಒಂದೇ ಜಾಗಕ್ಕೆ ಸೀಮಿತವಾಗದೆ ಎಲ್ಲ ಕಾಲಗಳಲ್ಲಿಯೂ ಸಾಮಾಜಿಕ ಸಂಸ್ಥೆಗಳಿಂದ ಇರುವುದೇನಂತ ತಿಳಿತಾ ಇದೆ. ಉದಾಹರಣೆಗೆ ಕುಟುಂಬ, ಶಾಲೆ, ವಿವಾಹ ಇವೆಲ್ಲವೂ ಕೂಡ ಏನಪ್ಪ ಅಂದ್ರ ಎಲ್ಲಾ ಸಮಾಜಗಳಲ್ಲಿ, ಎಲ್ಲಾ ಕಾಲದಲ್ಲಿ, ಎಲ್ಲಾ ಜಾಗದಲ್ಲಿ ಕೂಡ ಏನಾಗ್ತಂದ್ರೆ ಕಂಡು ಬರ್ತಾವ. ಆದರೆ ಇವು ಸ್ಥಿರವಾಗಿರದೆ ತಮ್ಮ ಕಾರ್ಯಗಳಲ್ಲಿ ರೂಪಾಂತರವಾಗಿರ್ತಾವ. ಅಂದ್ರೆ ಏನಾಗಿರಲ್ಲ, ಒಂದೇ ಕಡೆ ಇರುವುದಿಲ್ಲ. ಸೊ ಹಂಗಾಗಿ ಎಲ್ಲಾ ಸಮಾಜಗಳಲ್ಲಿ ಕಂಡು ಬರ್ತಾವ. ಸ್ಥಿರವಾಗಿರದೆ ತಮ್ಮ ತಮ್ಮ ಕಾರ್ಯಗಳಲ್ಲಿ ಹೇಗಿರ್ತಾವ ಅಂದ್ರೆ ರೂಪಾಂತರವಾಗುತ್ತಿರ್ತಾವ. ಮುಂದಿನದಾಗಿ
ಸಾಮಾಜಿಕ ಸಂಸ್ಥೆಗಳಲ್ಲಿ ನಿಯಮಗಳಿವೆ. ಎಸ್, ಸಾಮಾಜಿಕ ಸಂಸ್ಥೆಗಳಲ್ಲಿ ಏನಪ್ಪಾ ಅಂದ್ರೆ ನಿಯಮಗಳಿವೆ. ಸಾಮಾಜಿಕ ಸಂಸ್ಥೆಗಳ ನಿಯಮಗಳು ತಮ್ಮ ಸಂಸ್ಥೆಯ ಸದಸ್ಯರ ನಡವಳಿಕೆಯ ಮೇಲೆ ನಿಯಂತ್ರಣ ತರುವಂತಹ ಪ್ರಬಲವಾಗಿರುವಂತಹ ವ್ಯವಸ್ಥೆಗಳಾಗಿವೆ. ಅಂದ್ರೆ ಸಾಮಾಜಿಕ ಸಂಸ್ಥೆಗಳು, ಆ ಸಾಮಾಜಿಕ ಸಂಸ್ಥೆಗಳ ನಿಯಮಗಳು ಏನಿದಾವಲ್ಲ, ತಮ್ಮ ಸಂಸ್ಥೆಯ ಸದಸ್ಯರ ನಡವಳಿಕೆಯ ಮೇಲೆ ನಿಯಂತ್ರಣ ತರುವಂತ ಪ್ರಬಲ ವ್ಯವಸ್ಥೆಗಳಾಗಿವೆ. ಯಾವುದೇ ವ್ಯಕ್ತಿ ಸಾಮಾಜಿಕ ಸಂಸ್ಥೆಗಳ ನಿಯಮಗಳಿಗೆ ವಿರುದ್ಧ ವರ್ತನೆ ಮಾಡಿದರೆ ಅದನ್ನ ಸಾಮಾಜಿಕ ಸಂಸ್ಥೆಗಳು ಏನ್ ಮಾಡ್ತಾರೆ, ನಿರ್ಬಂಧಿಸುತ್ತವೆ. ಯಾವುದೇ ವ್ಯಕ್ತಿ ಸಾಮಾಜಿಕ ಸಂಸ್ಥೆಗಳ ನಿಯಮಗಳ ವಿರುದ್ಧವಾಗಿ ವರ್ತನೆ ಮಾಡಿದರೆ ಅದನ್ನ ಸಾಮಾಜಿಕ ಸಂಸ್ಥೆ ಏನ್ ಮಾಡ್ತಾರೆ, ನಿರ್ಬಂಧಿಸ್ತಾವ. ಸಾಮಾಜಿಕ ನಿಯಮಗಳನ್ನ ಎಲ್ಲಾ ಸದಸ್ಯರು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಾಮಾಜಿಕ ಸಂಸ್ಥೆಗಳ ನಿಯಮಗಳಿಂದ ಸಂಸ್ಥೆಯ ಸದಸ್ಯರು ಏನ್ ಮಾಡ್ತಾರೆ, ನಿರ್ದೇಶನ ಮಾಡ್ತಾ ಇದ್ದಾವೆ. ಅಂದ್ರೆ ಈ ಸಾಮಾಜಿಕ ನಿಯಮಗಳನ್ನ ಸಮಾಜದಲ್ಲಿರುವಂತಹ ಎಲ್ಲಾ ಸದಸ್ಯರು, ಅಂದ್ರೆ ಸಂಸ್ಥೆಯ ಎಲ್ಲ ಸದಸ್ಯರು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಏನ್ ಮಾಡ್ತಾ ಅಂದ್ರ ಸಾಮಾಜಿಕ ಸಂಸ್ಥೆಗಳ ನಿಯಮಗಳು ಆ ಸಂಸ್ಥೆಯ ಸದಸ್ಯರನ್ನ ಏನ್ ಮಾಡ್ತಾ ಅಂದ್ರೆ ನಿರ್ದೇಶನ ಮಾಡ್ತಾವ. ಉದಾಹರಣೆ ಹೇಳ್ಬೇಕಂದ್ರೆ, ಕುಟುಂಬದಲ್ಲಿ ಒಂದು ಕುಟುಂಬ ಇದೆ, ಆ ಕುಟುಂಬದಲ್ಲಿ ಹಿರಿಯರು ಯಾವ ಕೆಲಸ ಮಾಡಬೇಕು, ಮಕ್ಕಳು ಯಾವ ಕೆಲಸ ಮಾಡಬೇಕು ಎನ್ನುವುದನ್ನ ಆ ಕುಟುಂಬಗಳೇ ರೂಪಿಸಿಕೊಂಡಿರುವಂತ ನಿಯಮಗಳು. ತಂದೆ ಯಾವ ಕೆಲಸ ಮಾಡಬೇಕು, ತಾಯಿ ಯಾವ ಕೆಲಸ ಮಾಡಬೇಕು, ಮಕ್ಕಳು ಯಾವ ಕೆಲಸ ಮಾಡಬೇಕು, ಕುಟುಂಬದಲ್ಲಿರುವಂತಹ ಹಿರಿಯರು ಯಾವ ರೀತಿ ಜವಾಬ್ದಾರಿ ನಿರ್ವಹಿಸಬೇಕು ಅನ್ನುವಂಥದ್ದನ್ನ ಆ ಕುಟುಂಬಗಳು ಏನ್ ಮಾಡ್ತಾವೆ, ರೂಪಿಸ್ಕೊಂಡಿರ್ತಾವಲ್ಲ. ಸೊ ಅವೆಲ್ಲವೂ ಕೂಡ ಸಾಮಾಜಿಕ ಸಂಸ್ಥೆಗಳ ನಿಯಮಗಳಾಗಿವೆ. ಕುಟುಂಬಗಳೇ ನಿರ್ಮಿಸುವಂತ, ಕುಟುಂಬಗಳೇ ರೂಪಿಸಿಕೊಂಡಿರುವಂತ ನಿಯಮಗಳಾಗಿವೆ. ಮೂರನೇದಾಗಿ, ಸಾಮಾಜಿಕ ಸಂಸ್ಥೆಗಳು ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ದಾವೆ. ಸಾಮಾಜಿಕ ಸಂಸ್ಥೆಗಳು ತಮ್ಮ ಮೂಲಭೂತ ಅವಶ್ಯಕತೆಗಳಾಗಿರುವಂತಹ ವಸತಿಯನ್ನಾಗಿರ್ಬೋದು, ಲೈಂಗಿಕ ಬಯಕೆಯನ್ನಾಗಿರ್ಬೋದು, ಸಂತಾನಾಭಿವೃದ್ಧಿ ಆಗಿರ್ಬೋದು, ವ್ಯಕ್ತಿತ್ವದ ಬೆಳವಣಿಗೆ ಆಗಿರ್ಬೋದು ಇತ್ಯಾದಿಗಳ ಅಗತ್ಯತೆಗಳನ್ನ ಪೂರೈಕೆಗೆ ಕುಟುಂಬ ಏನ್ ಮಾಡ್ತದೆ, ಸಮನ್ವಯತೆಯ ಮೂಲಕ ಏನ್ ಮಾಡ್ತದೆ, ಕೆಲಸ ಮಾಡ್ತಿರ್ತದ. ನೋಡಿ, ಸಾಮಾಜಿಕ ಸಂಸ್ಥೆಗಳು ನಮ್ಮ ಮೂಲಭೂತ ಅವಶ್ಯಕತೆಗಳಿರುವಂತಹ ವಸತಿ ವ್ಯವಸ್ಥೆ, ಲೈಂಗಿಕ ಬಯಕೆ, ಸಂತಾನಾಭಿವೃದ್ಧಿ, ವ್ಯಕ್ತಿತ್ವದ ಬೆಳವಣಿಗೆ, ಈ ಎಲ್ಲ ಅಗತ್ಯತೆಗಳ ಪೂರೈಕೆಗಾಗಿ ಕುಟುಂಬ ಏನ್ ಮಾಡ್ತದೆ, ಸಮನ್ವಯತೆ ಮೂಲಕ ಕೆಲಸವನ್ನು ಮಾಡ್ತಿರ್ತದೆ. ಹೀಗಾಗಿ ಅನೇಕ ಸಾಮಾಜಿಕ ಸಂಸ್ಥೆಗಳು ಏನಂತಾರೆ ಅಸ್ತಿತ್ವದಲ್ಲಿ ಇರ್ತವೆ. ಬಹಳಷ್ಟು ಸಾಮಾಜಿಕ ಸಂಸ್ಥೆಗಳು ಏನಿರುವಂತ ಅಸ್ತಿತ್ವದಲ್ಲಿವೆ. ಲಿಖಿತ ಮತ್ತು ಅಲಿಖಿತ ನಿಯಮಗಳು. ನಾಲ್ಕನೇದಾಗಿ ಏನಪ್ಪ, ಲಿಖಿತ ಮತ್ತು ಅಲಿಖಿತ ನಿಯಮಗಳು. ಸಾಮಾಜಿಕ ಸಂಸ್ಥೆಗಳು ಲಿಖಿತ ಮತ್ತು ಅಲಿಖಿತ ರೂಪದ ಸಂಪ್ರದಾಯಗಳನ್ನು ಹೊಂದಿರ್ತವ. ಹಿಂದಿನಿಂದಲೇ ಬಂದಿರುವಂತಹ ಪರಂಪರೆಗಳನ್ನ, ಲೋಕ ರೂಢಿಗಳನ್ನ, ನೈತಿಕ ನಿಯಮಗಳನ್ನ, ಕಟ್ಟುಪಾಡುಗಳೆಲ್ಲ ಏನಾಗ್ತಂದ್ರೆ ಅಲಿಖಿತ ರೂಪದಲ್ಲಿ ಇರ್ತಾವ. ನ್ಯಾಯಾಲಯ, ಕಾನೂನು, ಸರ್ಕಾರ, ಸಂವಿಧಾನ, ಶಾಲೆ ಮುಂತಾದ ಆಧುನಿಕ ಸಮಾಜ ಸಂಸ್ಥೆಗಳ ನಿಯಮಗಳನ್ನ ಲಿಖಿತ ರೂಪದಲ್ಲಿ ಕಾಣಬಹುದು. ನೋಡಿ, ಹಿಂದೆಲ್ಲ ಏನಂದ್ರೆ ಪರಂಪರೆಗಳಾಗಿರ್ಬೋದು, ಲೋಕ ರೂಢಿಗಳಾಗಿರ್ಬೋದು, ನೈತಿಕ ನಿಯಮಗಳಾಗಿರ್ಬೋದು, ಕಟ್ಟುಪಾಡುಗಳಿರ್ಬೋದು, ಎಲ್ಲವೂ ಏನಾಗಿರ್ತದೆ ಅಂದ್ರೆ ಅಲಿಖಿತವಾಗಿರುವಂತಹ ರೂಪದೊಳಗಿರ್ತವೆ. ಅಂದ್ರೆ ಸಾಮಾಜಿಕ ಸಂಸ್ಥೆಗಳು ಏನಪ್ಪಾ ಅಂದ್ರೆ ಲಿಖಿತ ಮತ್ತು ಅಲಿಖಿತ ರೂಪದ ಸಂಪ್ರದಾಯಗಳನ್ನ ಏನ್ ಮಾಡ್ತಾವ, ಹೊಂದಿರ್ತಾವ. ಸೊ ಹಿಂಗಾಗಿ ಏನಪ್ಪಾ ಅಂದ್ರೆ ಹಿಂದಿನಿಂದಲೂ ಬಂದಿರುವಂತಹ ಪರಂಪರೆಗಳನ್ನ, ಲೋಕ ರೂಢಿಗಳನ್ನ, ನೈತಿಕ ನಿಯಮಗಳನ್ನ, ಕಟ್ಟುಪಾಡುಗಳನ್ನ ಏನಾಗಿರ್ತಾವ, ಅಲಿಖಿತ ರೂಪದೊಳಗಿರ್ತಾವ. ನ್ಯಾಯಾಲಯ, ಕಾನೂನು, ಸರ್ಕಾರ, ಸಂವಿಧಾನ, ಶಾಲೆ ಇವೆಲ್ಲವೂ ಕೂಡ ಆಧುನಿಕ ಸಾಮಾಜಿಕ ಸಂಸ್ಥೆಗಳ ನಿಯಮಗಳನ್ನು ಲಿಖಿತ ರೂಪದೊಳಗೆ ಏನಾಗ್ತದೆ ಕಾಣ್ತಾ ಇದೆ. ಪರಸ್ಪರ ಆಂತರಿಕ ಸಂಬಂಧ. ಐದನೇದಾಗಿ ಏನಂತ, ಪರಸ್ಪರ ಆಂತರಿಕ ಸಂಬಂಧ. ಒಂದು ಸಮಾಜದಲ್ಲಿರುವಂತಹ ಎಲ್ಲ ಸಾಮಾಜಿಕ ಸಂಸ್ಥೆಗಳು, ನೋಡಿ, ಒಂದು ಸಮಾಜದಲ್ಲಿರುವಂತಹ ಎಲ್ಲ ಸಾಮಾಜಿಕ ಸಂಸ್ಥೆಗಳು ಪರಸ್ಪರ ಸಹ ಸಂಬಂಧವನ್ನು ಹೊಂದಿರ್ತಾವೆ. ಒಂದು ಸಮಾಜದಲ್ಲಿರುವಂತಹ ಎಲ್ಲ ಸಾಮಾಜಿಕ ಸಂಸ್ಥೆಗಳು ಪರಸ್ಪರ ಸಹ ಸಂಬಂಧ ಹೊಂದಿರ್ತಾವೆ. ಉದಾಹರಣೆಗೆ, ಕುಟುಂಬ ಮಕ್ಕಳ ಪಾಲನೆ ಪೋಷಣೆ ಮಾಡಿದ್ರೆ, ಕುಟುಂಬ ಏನ್ ಮಾಡಬೇಕಪ್ಪ ಅಂದ್ರೆ ಮಕ್ಕಳ ಪಾಲನೆ ಪೋಷಣೆಯನ್ನ ಸಾಂಪ್ರದಾಯಿಕವಾಗಿ ಮಾಡಿದ್ರೆ, ಶಾಲೆಗಳು ಹೊಸ ಹೊಸ ಕಲಿಕೆಯನ್ನ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಶಿಕ್ಷಣ ಕೊಡ್ತಾ ಇದ್ದಾರೆ. ಶಾಲೆ ಅಂತಂದ್ರ ಅಲ್ಲಿರುವಂತ ಮಕ್ಕಳು ಬೇರೆ ಬೇರೆ ಕೌಟುಂಬಿಕ ಆಗಿರ್ಬೋದು, ಸಾಮಾಜಿಕ ಭಾಷಿಕ ಹಿನ್ನೆಲೆ ಒಳಗೆ ಏನಪ್ಪಾ ಅಂದ್ರೆ ಬಂದಿರ್ಬೋದು. ಯಾಕಂದ್ರೆ ಶಾಲೆ ಅಂತಂದ್ರೆ ಏನಪ್ಪ, ಅಲ್ಲಿ ಬೇರೆ ಬೇರೆ ಕೌಟುಂಬಿಕ ಹಿನ್ನೆಲೆಯನ್ನು ಹೊಂದಿರುವಂತ ಮಕ್ಕಳು, ಸಾಮಾಜಿಕವಾಗಿ ಬೇರೆ ಬೇರೆ ಭಾಷೆಯನ್ನು ಹೊಂದಿರುವಂತ ಮಕ್ಕಳು ಏನ್ ಮಾಡ್ತಾರೆ, ಬೆರಿತಾ ಇದ್ದಾರೆ, ಅವ್ರ ಜೊತೆ ಬೆಳೀತಾ ಇದ್ದಾರೆ, ಆ ಪರಿಸರದಲ್ಲಿ ಏನ್ ಹೊಂದ್ಕೋತಾ ಇದ್ದಾರೆ. ತಮ್ಮ ಕುಟುಂಬದ ಪರಿಸರವನ್ನ ಮೀರಿ ಸಾಮಾಜಿಕರಣಗೊಳ್ತಿದ್ರೆ, ಯಾವಾಗ ತಮ್ಮ ಕುಟುಂಬದ ಪರಿಸರವನ್ನ ಮೀರಿ ಸಾಮಾಜಿಕರಣಗೊಳ್ತಾ ಇದಾರೋ ಅವಾಗ ಏನಂದ್ರೆ ಮಗುವಿಗೆ ಸಮಾಜದ ಬಗ್ಗೆ ಏನಂದ್ರೆ ಅನುಭವ ಬರ್ತದೆ, ಅದ್ರ ಬಗ್ಗೆ ಏನಂದ್ರೆ ಜ್ಞಾನ ಉಂಟಾಗ್ತದೆ. ಜೊತೆಗೆ ಏನಂದ್ರೆ ಸಾಮಾಜಿಕ ಸಂಸ್ಥೆಗಳು ಬೇರೆ ಬೇರೆಯಾಗಿದ್ದರೂ ಕೂಡ ಪ್ರತಿಯೊಂದು ಸಂಸ್ಥೆಯು ಕೂಡ ಪರಸ್ಪರ ಒಂದಕ್ಕೊಂದು ಸಂಬಂಧಗಳನ್ನು ಹೊಂದಿರ್ತಾವ.
ಹಂಗಾಗಿ ಏನಪ್ಪ ಅಂದ್ರ ಈ ಸಾಮಾಜಿಕ ಸಂಸ್ಥೆಗಳಲ್ಲಿ ಏನಂದ್ರೆ ಬೇರೆ ಬೇರೆ ವ್ಯವಸ್ಥೆ ಕಂಡು ಬಂದ್ರು ಕೂಡ ಪ್ರತಿಯೊಂದು ಸಂಸ್ಥೆಯು ಕೂಡ ಪರಸ್ಪರವಾಗಿ ಒಂದಕ್ಕೊಂದು ಸಂಬಂಧಗಳನ್ನು ಹೊಂದೋದ್ರ ಮೂಲಕ ಕುಟುಂಬ ಮತ್ತು ಶಾಲೆ ಎಂಬ ಸಂಸ್ಥೆಗಳು ಏನಪ್ಪ ಅಂದ್ರ ಮಕ್ಕಳ ಮೂಲಕ ಸಂಬಂಧವನ್ನು ಏನ್ ಮಾಡ್ತಂದ್ರ ಸ್ಥಾಪನೆ ಮಾಡ್ತಾರೆ. ಕುಟುಂಬ ಮತ್ತು ಶಾಲೆ ಅಂತ ಒಂದು ಸಂಸ್ಥೆಗಳು ಏನ್ ಮಾಡ್ತಾವ ಅಂದ್ರೆ ಮಕ್ಕಳ ಮೂಲಕ ಸಂಬಂಧಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ ಏನಪ್ಪ ಅಂದ್ರೆ ಪರಸ್ಪರವಾಗಿ ಏನಪ್ಪ ಅಂದ್ರೆ ಸೌಹಾರ್ದತೆಯಿಂದ ಅನ್ಯೋನ್ಯತೆಯಿಂದ ಬದುಕಲಿಕ್ಕೆ ಏನ್ ಮಾಡ್ತಾರೆ ಸಹಾಯ ಮಾಡ್ತಾರೆ. ಸೊ ಇವೆಲ್ಲವೂ ಕೂಡ ಏನಪ್ಪ ಅಂದ್ರ ಸಾಮಾಜಿಕ ಸಂಸ್ಥೆಗಳ ಒಂದು ಲಕ್ಷಣಗಳಂತ ಹೇಳ್ತೀವಿ. ಯಾವಂದ್ರ ಸಾರ್ವತ್ರಿಕತೆ, ಸಾಮಾಜಿಕ ಸಂಸ್ಥೆಗಳಲ್ಲಿ ನಿಯಮಗಳಿವೆ, ಮೂಲಭೂತ ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ತವೆ, ಲಿಖಿತ ಮತ್ತು ಅಲಿಖಿತ ನಿಯಮಗಳಿವೆ, ಪರಸ್ಪರ ಆಂತರಿಕ ಸಂಬಂಧಗಳು ಏನಪ್ಪ ಅಂದ್ರ ಹೊಂದಿದಾವೆ. ಸೊ ಇವೇನಪ್ಪ ಅಂದ್ರ ಪ್ರಮುಖವಾಗಿ ಸಾಮಾಜಿಕ ಸಂಸ್ಥೆಗಳ ಪ್ರಮುಖವಂತ ಲಕ್ಷಣಗಳಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದ್ದೀವಿ. ಇನ್ನ ಸಾಮಾಜಿಕ ಸಂಸ್ಥೆಯ ಮಹತ್ವವನ್ನು ನೋಡ್ಬೇಕಾದ್ರೆ ಸಾಮಾಜಿಕ ಸಂಸ್ಥೆ ಸಂಸ್ಕೃತಿಯ ವಾಹಕವಾಗಿದೆ. ಸಂಸ್ಕೃತಿಯನ್ನ ವಿಸ್ತರಣೆ ಮಾಡುವಂತ, ಸಂಸ್ಕೃತಿಯನ್ನ ವಿಸ್ತರಿಸುವಂತ, ಬಿತ್ತರಿಸುವಂತಹ ವಾಹಕ ಅಂತ ಗುರುತಿಸ್ತಾ ಇದೀವಿ. ಸಾಮಾಜಿಕ ಸಂಸ್ಥೆಗಳು ಸ್ಥಳೀಯ ಜ್ಞಾನ, ಕಲೆ, ನಡೆ, ನುಡಿ, ರೂಢಿ, ಸಂಪ್ರದಾಯ, ನೈತಿಕ ನಿಯಮಗಳು, ಮೌಲ್ಯಗಳು ಸೇರಿದಂತೆ ಅನೇಕ ಸಂಸ್ಕೃತಿ ಅಂಶಗಳನ್ನ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಏನ್ ಮಾಡ್ತಂದ್ರೆ ವರ್ಗಾಯಿಸ್ತದವ. ಸೊ ಹಂಗಾಗಿ ಸಾಮಾಜಿಕ ಸಂಸ್ಥೆಗಳು ಸಾಮುದಾಯಿಕ ಜೀವನಕ್ಕೆ ಏನಂದ್ರೆ ಮಹತ್ವದ್ದಾಗಿವೆ. ನೋಡಿ, ಸಂಸ್ಕೃತಿಯ ವಾಹಕಗಳು ಜ್ಞಾನ, ಸಾಮಾಜಿಕ ಸಂಸ್ಥೆಗಳು ಸ್ಥಳೀಯ ಜ್ಞಾನ, ಕಲೆ, ನಡೆ, ನುಡಿ, ರೂಢಿ ಸಂಪ್ರದಾಯಗಳನ್ನ, ನೈತಿಕ ನಿಯಮಗಳನ್ನ, ಮೌಲ್ಯಗಳನ್ನ, ಹಬ್ಬ ಹರಿದಿನಗಳನ್ನ, ಜಾತ್ರೆ ಉತ್ಸವಗಳನ್ನ ಏನ್ ಮಾಡ್ತಾವೆ ಅಂದ್ರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಏನ್ ಮಾಡ್ತಾವೆ ವರ್ಗಾಯಿಸುತ್ತವೆ. ಸ್ಥಳೀಯ ಜ್ಞಾನ ಅಂದ್ರ ಆ ಊರಿನ ಐತಿಹ್ಯಗಳ ಬಗ್ಗೆ ಆಗಿರ್ಬೋದು, ಆ ಊರಿನ ಕುರಿತಿರುವಂತ ಒಂದು ಇತಿಹಾಸ ಆಗಿರ್ಬೋದು, ಅದನ್ನ ಏನ್ ಮಾಡ್ತಾವ ಅಂದ್ರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಏನ್ ಮಾಡ್ತಾವ ವರ್ಗಾಯಿಸ್ತಾವ. ಆ ಊರಿನಲ್ಲಿರುವಂತಹ ಸ್ಥಳೀಯವಾಗಿರುವಂತ ಕಲೆಯನ್ನ, ಆ ಊರಿನಲ್ಲಿ ಆಚರಿಸಲ್ಪಡುವಂತ ನಡೆ ನುಡಿಗಳನ್ನ, ರೂಢಿ ಸಂಪ್ರದಾಯಗಳನ್ನ, ನೈತಿಕ ನಿಯಮಗಳನ್ನ, ಮೌಲ್ಯಗಳನ್ನ, ಇವನ್ನೆಲ್ಲವನ್ನು ಕೂಡ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುವಂತದ್ದು. ಹೀಗಾಗಿ ಸಾಮಾಜಿಕ ಸಂಸ್ಥೆಗಳು ಸಾಮುದಾಯಿಕ ಜೀವನಕ್ಕೆ ಏನಂತಾರೆ ಮಹತ್ವದಾಗಿ ಅಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದ್ದೀವಿ. 2, ಸದಸ್ಯರ ಅಗತ್ಯತೆಗಳನ್ನ ಪೂರೈಸುತ್ತದೆ. ಮಾನವರ ಮಾನಸಿಕ, ದೈಹಿಕ, ಸಾಮಾಜಿಕ, ಆರ್ಥಿಕ ಮತ್ತು ಭೌತಿಕ ಅವಶ್ಯಕತೆ ಈಡೇರಿಸುವ ಜೊತೆಗೆ ತನ್ನ ಸದಸ್ಯರು ಸಾಮುದಾಯಿಕ ಜೀವನದಲ್ಲಿ ಹೇಗೆ ಕಾರ್ಯೋನ್ಮುಖರಾಗಬೇಕು ಅನ್ನೋದನ್ನ ಏನ್ ಮಾಡ್ತದೆ ತಿಳಿಸುತ್ತದೆ. ನೋಡಿ, ಮಾನವರು ಮಾನಸಿಕ, ದೈಹಿಕ, ಸಾಮಾಜಿಕ, ಆರ್ಥಿಕ ಮತ್ತು ಭೌತಿಕ ಅವಶ್ಯಕತೆ ಅಂದ್ರೆ ಮನುಷ್ಯನಿಗಿರುವಂತಹ ಮಾನಸಿಕ ಆಗಿರ್ಬೋದು, ದೈಹಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಭೌತಿಕ ಅವಶ್ಯಕತೆ ಏನ್ ಮಾಡುತ್ತೆ ಈಡೇರಿಸುವ ಜೊತೆಗೆ ತನ್ನ ಸದಸ್ಯರು ಸಾಮುದಾಯಿಕ ಜೀವನದೊಳಗೆ ಹೇಗೆ ಕಾರ್ಯೋನ್ಮುಖರಾಗಬೇಕು ಅನ್ನೋದನ್ನ ಏನ್ ಮಾಡ್ತಂದ್ರ ತಿಳಿಸ್ತಾ ಇದೆ. ನೆಕ್ಸ್ಟ್, ಸದಸ್ಯರ ಸಾಮಾಜಿಕ ವರ್ತನೆಗಳನ್ನು ರೂಪಿಸ್ತಾ ಇದೆ ಮತ್ತು ನಿಯಂತ್ರಿಸ್ತಾ ಇದೆ. ನೋಡಿ, ಸದಸ್ಯರ ಸಾಮಾಜಿಕ ವರ್ತನೆಗಳನ್ನು ಏನ್ ಮಾಡುತ್ತೆ ರೂಪಿಸುತ್ತೆ ಮತ್ತು ನಿಯಂತ್ರಿಸುತ್ತೆ. ಸಮಾಜದಲ್ಲಿರುವಂತಹ ಸಾಮಾಜಿಕ ಸಂಸ್ಥೆಗಳು ಉತ್ತಮ ನಡವಳಿಕೆಗಳ್ಯಾವು, ತಪ್ಪು ನಡವಳಿಕೆಗಳ್ಯಾವು ಅನ್ನೋದನ್ನ ಹೇಳ್ಕೊಡ್ತಾರೆ. ಏನಂದ್ರೆ ಸಮಾಜದಲ್ಲಿರುವಂತಹ ಸಾಮಾಜಿಕ ಸಂಸ್ಥೆಗಳ ನಮಗೆ ಯಾವುದು ಉತ್ತಮವಾದ ನಡವಳಿಕೆ, ಯಾವುದು ತಪ್ಪು ನಡವಳಿಕೆ, ಯಾವುದು ಸರಿ, ಯಾವುದು ತಪ್ಪು ಅನ್ನುವಂಥ ವಿಚಾರಗಳನ್ನ, ನಡವಳಿಕೆಗಳನ್ನ ಏನಪ್ಪ ಅಂದ್ರೆ ನಾವು ಯಾವ ಕೆಲಸ ಮಾಡಿದ್ರೆ ಸರಿ ಆಗ್ತದೆ, ಯಾವ ಕೆಲಸ ಮಾಡಿದ್ರೆ ತಪ್ಪಾಗ್ತದೆ, ಯಾವುದು ತಪ್ಪು ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಏನ್ ಮಾಡಿ ತಿಳಿಸ್ಕೊಡ್ತೀವಿ. ಉದಾಹರಣೆ ಹೇಳ್ಬೇಕಂದ್ರೆ ಪ್ರಮುಖವಾಗಿರುವಂತಹ ಸಾಮಾಜಿಕ ಸಂಸ್ಥೆ ಶಾಲೆಗಳು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಪ್ರಮುಖವಾಗಿರುವಂತಹ ಸಾಮಾಜಿಕ ಸಂಸ್ಥೆ ಆಗಿರುವಂತಹ ಶಾಲೆಗಳು ನಮ್ಮ ಪ್ರತಿನಿತ್ಯ ನಮ್ಮ ನಡವಳಿಕೆಗಳನ್ನ, ಪ್ರತಿನಿತ್ಯ ಶಾಲೆಗಳು ಏನ್ ಮಾಡ್ತಂದ್ರ ಪ್ರತಿನಿತ್ಯ ನಮ್ಮ ನಡವಳಿಕೆಗಳನ್ನ ಅಂದ್ರೆ ಬಟ್ಟೆ ತೊಡುವುದರಿಂದ ಹಿಡಿದು ಕಲಿಕೆಯವರೆಗಿರುವಂತ ಎಲ್ಲಾ ವಿಷಯಗಳನ್ನ ಹೇಳಿಕೊಡೋದ್ರ ಮೂಲಕ ನಮ್ಮ ವರ್ತನೆಗಳನ್ನ ಮಾಡುತ್ತೆ ತೆಗೆದುಕೊಡೋದೈತಿ. ನಾವು ಬಟ್ಟೆ ಯಾವ ರೀತಿಯಾಗಿ ಹಾಕ್ಬೇಕು, ಯಾವ ರೀತಿಯಾಗಿ ಶಿಸ್ತನ್ನು ಕಾಪಾಡಬೇಕು, ಯಾವ ರೀತಿಯಾಗಿ ನಾವು ಅಕ್ಷರಗಳ ಜ್ಞಾನವನ್ನು ಪಡಿಬೇಕು, ಯಾವ ರೀತಿಯಾಗಿ ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಯಾವ ರೀತಿಯಾಗಿ ಶಿಕ್ಷಕರಿಗೆ ಗೌರವ ಕೊಡಬೇಕು, ಯಾವ ರೀತಿಯಾಗಿ ಸಹಪಾಠಿಗಳ ಜೊತೆಗೆ ಇರಬೇಕು, ಅವ್ರ ಜೊತೆಗೆ ಯಾವ ರೀತಿಯಾಗಿ ವರ್ತಿಸಬೇಕು, ಶಿಕ್ಷಕರ ಜೊತೆಗೆ ಯಾವ ರೀತಿಯಾಗಿ ವರ್ತಿಸಬೇಕು, ಸಮಾಜದಲ್ಲಿರುವಂತಹ ಇತರ ಹಿರಿಯರ ಜೊತೆಗೆ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನೋದ್ರ ಬಗ್ಗೆ ಏನ್ ಮಾಡುತ್ತೆ ನಮಗೆ ತಿಳಿಸ್ಕೊಡ್ತಾ ಇದೆ. ಅಂದ್ರೆ ಬಟ್ಟೆ ತೊಡುವುದರಿಂದ ಹಿಡಿದು ಕಲಿಕೆಯವರೆಗಿರುವಂತಹ ಎಲ್ಲ ವಿಷಯಗಳನ್ನ ಹೇಳ್ಕೊಡೋದ್ರ ಮೂಲಕ ನಮ್ಮ ವರ್ತನೆಗಳನ್ನ ಮಾಡ್ತದೆ ತಿಳ್ತಾ ಇರ್ತದೆ. ಇದೇ ಸಮಯದಲ್ಲಿ ನಮ್ಮ ಸಾಮಾಜಿಕ ವರ್ತನೆಗಳು ಸಮಾಜಕ್ಕೆ ವಿರುದ್ಧವಾಗಿದ್ದರೆ,
ಸಮಾಜದಲ್ಲಿರುವಂತಹ ನಿಯಮಗಳನ್ನ ಮುರಿದರೆ, ಅಂದ್ರೆ ನಮ್ಮ ಸಾಮಾಜಿಕ ವರ್ತನೆಗಳು ಸಮಾಜಕ್ಕೆ ವಿರುದ್ಧವಾಗಿದ್ದರೆ, ಸಮಾಜದಲ್ಲಿರುವಂತಹ ನಿಯಮಗಳನ್ನು ಮುರಿದರೆ ಶಿಕ್ಷೆ, ನಿಂದನೆ, ಬಹಿಷ್ಕಾರ, ದಂಡಗಳ ಮುಖಾಂತರ ಒಳ್ಳೆಯ ಅಥವಾ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಏನ್ ಮಾಡ್ತಾ ಅಂದ್ರೆ ನಿರ್ದೇಶನ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ವರ್ತಿಸುತ್ತಿರುವಂತಹ ವರ್ತನೆಗಳು ನಮ್ಮ ಸಮಾಜಕ್ಕೆ ವಿರುದ್ಧವಾಗಿದ್ದರೆ, ನಿಯಮ ಬಾಹಿರವಾಗಿದ್ದರೆ, ಸಮಾಜದ ನಿಯಮಗಳನ್ನು ಮುರಿದಿದ್ದರೆ ನಮಗೆ ಏನ್ ಮಾಡ್ತಂದ್ರೆ ಶಿಕ್ಷೆಗಳನ್ನು ಕೊಡೋದ್ರ ಮೂಲಕ, ನಿಂದನೆಗಳನ್ನು ಮಾಡೋದ್ರ ಮೂಲಕ, ಬಹಿಷ್ಕಾರಗಳನ್ನು ಹಾಕೋದ್ರ ಮೂಲಕ, ದಂಡಗಳನ್ನ ವಿಧಿಸುವುದರ ಮೂಲಕ ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ಅಥವಾ ಸನ್ಮಾರ್ಗದಲ್ಲಿ ನಡೆಸಲಿಕ್ಕೆ ಏನ್ ಮಾಡ್ತಂದ್ರ ನಿರ್ದೇಶನ ಮಾಡ್ತಾ ಇದ್ದೇವೆ. ಇಷ್ಟಾಗ್ಲೂ ಕೂಡ ನಮ್ಮ ತಪ್ಪುಗಳು ಮುಂದುವರೆದದ್ದೇ ಆದರೆ, ಇಷ್ಟಾದಾಗ್ಲೂ ಕೂಡ ನಮ್ಮ ತಪ್ಪುಗಳು ಮುಂದುವರೆದದ್ದೇ ಆದರೆ ಕಾನೂನಿನ ಮೂಲಕ ತಿದ್ದುವಂತಹ, ದಂಡಿಸುವುದರ ಮೂಲಕ ಸಾಮಾಜಿಕ ವರ್ತನೆ ಮಾಡ್ತಾರೆ, ನಿಯಂತ್ರಣ ಮಾಡ್ತಿರ್ತಾವ. ಇಷ್ಟಾದ್ರೂ ಕೂಡ ನಮ್ಮ ತಪ್ಪುಗಳು ಮುಂದುವರೆದರೆ ಕಾನೂನಿನ ಮೂಲಕ ತಿದ್ದುವಂತದ್ದಾಗಿರ್ಬೋದು, ದಂಡಿಸುವಂತಾಗಿರ್ಬೋದು, ಅವುಗಳ ಮೂಲಕ ಏನ್ ನಮ್ಮ ಸಾಮಾಜಿಕ ವರ್ತನೆಗಳನ್ನ ನಿಯಂತ್ರಣ ಮಾಡ್ತಾ ಇರ್ತವೆ. ಹಿಂಗೆ ಸಾಮಾಜಿಕ ಸಂಸ್ಥೆಗಳು ತಮ್ಮ ಸದಸ್ಯರ ಸಾಮಾಜಿಕ ವರ್ತನೆ ರೂಪಿಸುವಲ್ಲಿ, ನಿಯಂತ್ರಣ ಮಾಡುವಲ್ಲಿ ಅತ್ಯಂತ ಮಹತ್ವದ ಸ್ಥಾನ ವಹಿಸುತ್ತವೆ ನೋಡಿ. ಹಿಂಗಾಗಿ ಸಾಮಾಜಿಕ ಸಂಸ್ಥೆ ಏನ್ ಮಾಡ್ತಾರೆ, ತನ್ನ ಸದಸ್ಯರ ಸಾಮಾಜಿಕ ವರ್ತನೆ ರೂಪಿಸುವಲ್ಲಿ ಮತ್ತು ನಿಯಂತ್ರಣ ಮಾಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ಏನ್ ಮಾಡ್ತಾರೆ ವಹಿಸ್ತಾರೆ. 4, ಸಾಮಾಜಿಕ ಸಂಸ್ಥೆಗಳು ವ್ಯಕ್ತಿಗಳಿಗೆ ಪಾತ್ರ ನೀಡುತ್ತವೆ. ಎಸ್, ಏನ್ ಸಾಮಾಜಿಕ ಸಂಸ್ಥೆಗಳು ಏನ್ ಮಾಡ್ತವೆ, ವ್ಯಕ್ತಿಗಳಿಗೆ ಪಾತ್ರ ನೀಡುತ್ತವೆ. ಅಂದ್ರೆ ಸಾಮಾಜಿಕ ಸಂಸ್ಥೆಗಳು ತನ್ನ ಭಾಗವಾಗಿರುವಂತಹ ಸದಸ್ಯರನ್ನ ಅವರ ವಯಸ್ಸಿಗೆ ಅನುಗುಣವಾಗಿ ತಮ್ಮದೇ ಆದಂತಹ ಅಂತಸ್ತು ಪಾತ್ರಗಳನ್ನ ನೀಡುತ್ತಾ ಇರ್ತವೆ. ಸಾಮಾಜಿಕ ಸಂಸ್ಥೆಗಳು ತನ್ನ ಭಾಗವಾದಂತಹ ಸದಸ್ಯರನ್ನ ಅವರ ವಯಸ್ಸಿಗೆ ಅನುಗುಣವಾಗಿ ತಮ್ಮದೇ ಆದಂತಹ ಅಂತಸ್ತು ಮತ್ತು ಪಾತ್ರಗಳನ್ನು ಮಾಡ್ತಾರೆ ನೀಡ್ತಾ ಇರ್ತವೆ. ಉದಾಹರಣೆ ಹೇಳಬೇಕಂದ್ರೆ ಕುಟುಂಬ ತಮ್ಮ ಸದಸ್ಯರಿಗೆ ಹಿರಿತನಕ್ಕೆ ಅನುಗುಣವಾಗಿ ಬಂಧುತ್ವದ ಪಾತ್ರ ನೀಡ್ತಾ ಇದೆ. ಕುಟುಂಬದ ಬಗ್ಗೆ ತಿಳಿದುಕೊಂಡ್ರೆ ತಮ್ಮ ಸದಸ್ಯರಿಗೆ ಹಿರಿತನಕ್ಕೆ ಅನುಗುಣವಾಗಿ ಏನ್ ಮಾಡ್ತಾರೆ, ಬಂಧುತ್ವದ ಪಾತ್ರವನ್ನು ನೀಡ್ತಾ ಇದೆ. ಸಾಮಾಜಿಕ ಸಂಸ್ಥೆಗಳು ಕೂಡ ಸಾಮಾಜಿಕ ವ್ಯವಸ್ಥೆ ಒಳಗ ಸಂಬಂಧಗಳನ್ನ ನಿರ್ದೇಶನ ಮಾಡೋದ್ರ ಮೂಲಕ ಏನ್ರೆ ಎಲ್ಲರಿಗೂ ಪಾತ್ರಗಳನ್ನು ನೀಡ್ತಾ ಇದ್ದೇವೆ. ಉದಾಹರಣೆ ಹೇಳಬೇಕಂದ್ರೆ ಹಿರಿಯರಿದ್ರೆ ಅಜ್ಜ ಅಜ್ಜಿ, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಸೊ ಈ ರೀತಿಯಾಗಿರುವಂತಹ ಒಂದು ಪಾತ್ರಗಳನ್ನು ಏನ್ ಮಾಡ್ತಾ ಇದಾರೆ ನಿರ್ವಹಿಸುತ್ತವ. ಸೊ ಎಲ್ಲರೂ ಕೂಡ ಏನಂತಂದ್ರೆ ಸಾಮಾಜಿಕ ಸಂಸ್ಥೆಗಳ ಪ್ರಮುಖ ಮಹತ್ವ ಏನಂದ್ರೆ ಸಂಸ್ಕೃತಿಯ ವಾಹಕವಾಗಿದೆ. ಅಂದ್ರೆ ಸಾಮಾಜಿಕ ಸಂಸ್ಥೆಗಳು ಸ್ಥಳೀಯ ಜ್ಞಾನ, ಕಲೆ, ನಡೆ, ನುಡಿ, ರೂಢಿ ಸಂಪ್ರದಾಯಗಳನ್ನ, ನೈತಿಕ ನಿಯಮಗಳನ್ನ, ಮೌಲ್ಯಗಳನ್ನ ಸೇರಿದಂತೆ ಸಂಸ್ಕೃತಿ ಅಂಶಗಳನ್ನ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ವರ್ಗಾವಣೆ ಮಾಡೋದ್ರ ಮೂಲಕ ಸಾಮಾಜಿಕ ಸಂಸ್ಥೆಗಳು ಸಾಮುದಾಯಿಕ ಜೀವನಕ್ಕೆ ಏನ್ ಮಾಡ್ತಾರೆ, ಮಹತ್ವ ಕೊಡ್ತಾ ಇದ್ದಾರೆ. ಸದಸ್ಯರ ಅಗತ್ಯತೆಗಳನ್ನ ಏನ್ ಮಾಡ್ತದೆ, ಪೂರೈಕೆ ಮಾಡ್ತದೆ. ಅಂದ್ರೆ ಮಾನವರ ದೈಹಿಕ, ಮಾನಸಿಕ, ಸಾಮಾಜಿಕ, ಆರ್ಥಿಕ ಮತ್ತು ಭೌತಿಕ ಅವಶ್ಯಕತೆಗಳನ್ನು ಈಡೇರಿಸುವ ಜೊತೆಗೆ ತನ್ನ ಸದಸ್ಯರು ಸಾಮುದಾಯಿಕ ಜೀವನದಲ್ಲಿ ಹೇಗೆ ಕಾರ್ಯೋನ್ಮುಖರಾಗಬೇಕು ಅನ್ನೋದನ್ನ ತಿಳಿಸಿಕೊಡ್ತಾ ಇದೆ. ಸಾಮಾಜಿಕ ವರ್ತನೆಗಳನ್ನು ರೂಪಿಸ್ತದೆ ಮತ್ತು ನಿಯಂತ್ರಿಸ್ತಾ ಇದೆ. ಸಮಾಜದಲ್ಲಿರುವಂತಹ ಸಾಮಾಜಿಕ ಸಂಸ್ಥೆಗಳು ನಮಗೆ ಉತ್ತಮ ನಡವಳಿಕೆ ಯಾವುವು, ತಪ್ಪು ನಡವಳಿಕೆಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾ ಇದೆ. ಪ್ರಮುಖ ಸಾಮಾಜಿಕ ಸಂಸ್ಥೆ ಆದಂತಹ ನಮ್ಮ ಶಾಲೆಗಳು ನಮ್ಮ ಪ್ರತಿನಿತ್ಯ ನಮ್ಮ ನಡವಳಿಕೆಗಳನ್ನ, ಆಮೇಲೆ ಬಟ್ಟೆ ತೊಡೋದ್ರಿಂದ ಹಿಡಿದು ಕಲಿಕೆಯವರಿಗೆ ಎಲ್ಲಾ ವಿಷಯಗಳನ್ನ ಹೇಳಿಕೊಡೋದ್ರ ಮೂಲಕ ನಮ್ಮ ವರ್ತನೆಗಳನ್ನ ಏನ್ ಮಾಡ್ತಾ ತಿದ್ದುಕೊಡ್ತಾ ಇದೆ. ಅದೇ ಸಮಯದಲ್ಲಿ ಸಾಮಾಜಿಕ ವರ್ತನೆ ಸಮಾಜಕ್ಕೆ ವಿರುದ್ಧವಾಗಿದ್ರೆ, ಸಮಾಜದ ನಿಯಮಗಳನ್ನ ಮುರಿದರೆ ಶಿಕ್ಷೆ, ನಿಂದನೆ, ಬಹಿಷ್ಕಾರ, ದಂಡಗಳ ಮೂಲಕ ಏನಪ್ಪಾ ಅಂದ್ರೆ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಏನ್ ಮಾಡ್ತಿದ್ರ ನಿರ್ದೇಶನ ಮಾಡ್ತಾ ಇದ್ದೇವೆ. ಇನ್ನೂ ನಮ್ಮ ತಪ್ಪುಗಳು ಮುಂದುವರೆದಿದ್ದಾದ್ರೆ ಕಾನೂನಿನ ಮೂಲಕ ತಿದ್ದುವಂತಹ, ದಂಡಿಸುವ ಮೂಲಕ ಏನ್ ಸಾಮಾಜಿಕ ವರ್ತನೆ ನಿಯಂತ್ರಣ ಮಾಡ್ತದೆ. ಹಿಂಗಾಗಿ ಸಾಮಾಜಿಕ ಸಂಸ್ಥೆಗಳು ತನ್ನ ಸದಸ್ಯರ ಸಾಮಾಜಿಕ ವರ್ತನೆ ರೂಪಿಸುವಲ್ಲಿ ಮತ್ತು ನಿಯಂತ್ರಣ ಮಾಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದ್ದೇವೆ. ಸಾಮಾಜಿಕ ಸಂಸ್ಥೆಗಳು ವ್ಯಕ್ತಿಗಳಿಗೆ ಏನ್ ಮಾಡ್ತಂದ್ರ ಪಾತ್ರವನ್ನು ನೀಡ್ತಾ ಇದ್ದಾವೆ. ಅಂದ್ರೆ ತನ್ನ ಭಾಗವಾಗಿರುವಂತಹ ಸದಸ್ಯರನ್ನ ತನ್ನ ವಯಸ್ಸಿಗೆ ಅನುಗುಣವಾಗಿ ತಮ್ಮದೇ ಆದಂತಹ ಅಂತಸ್ತು ಮತ್ತು ಪಾತ್ರಗಳನ್ನು ಏನಪ್ಪಾ ನೀಡ್ತಿರ್ತವ. ಕುಟುಂಬ ತನ್ನ ಸದಸ್ಯರಿಗೆ ಹಿರಿತನಕ್ಕೆ ಅನುಗುಣವಾಗಿ ಬಂಧುತ್ವ ಪಾತ್ರವನ್ನು ನೀಡ್ತಾ ಇದೆ. ಹಾಗೇನೆ ಸಾಮಾಜಿಕ ಸಂಸ್ಥೆಗಳು ಸಾಮಾಜಿಕ ವ್ಯವಸ್ಥೆ ಒಳಗೆ ಸಂಬಂಧಗಳ ನಿರ್ದೇಶನ ಮಾಡೋದ್ರ ಮೂಲಕ ಎಲ್ಲರಿಗೂ ಪಾತ್ರವನ್ನು ಏನ್ ಮಾಡ್ತಾ ಇದ್ರೆ ನಿರ್ದೇಶನ ಮಾಡ್ತಾ ಇದ್ದಾವೆ. ಸಾಮಾಜಿಕ ಸಂಸ್ಥೆಗಳ ಪಾತ್ರ ಮತ್ತು ಕಾರ್ಯಗಳು. ಸಾಮಾಜಿಕ ಸಂಸ್ಥೆಗಳ ಪಾತ್ರ ಮತ್ತು ಕಾರ್ಯಗಳು ನೋಡ್ಬೇಕಂದ್ರೆ ಪ್ರತಿಯೊಂದು ಸಾಮಾಜಿಕ ಸಂಸ್ಥೆಯು ಕೂಡ ತನ್ನದೇ ಆಗಿರುವಂತಹ ಕೆಲವೊಂದಿಷ್ಟು ಕಾರ್ಯಗಳನ್ನ ನಿರ್ವಹಿಸ್ತಾ ಇರ್ತದ. ಹಾಗಾಗಿ ಮೊದಲಿಗೆ ಸಾಮಾಜಿಕ ಸಂಸ್ಥೆಗಳಲ್ಲಿ ಮೊಟ್ಟ ಮೊದಲಿಗೆ ಏನಪ್ಪ ಅಂದ್ರ ಕುಟುಂಬದ ಕಾರ್ಯಗಳನ್ನ ಏನಪ್ಪ ನೋಡೋಣ. ಸಮಾಜದ ಮೂಲ ಘಟಕ, ಚಿಕ್ಕ ಘಟಕ ಯಾವುದು ಅಂದ್ರೆ ಕುಟುಂಬ. ಸಮಾಜದ ಮೂಲ ಘಟಕ, ಚಿಕ್ಕ ಘಟಕ ಯಾವುದು ಅಂತಂದ್ರೆ ಕುಟುಂಬ.
ಜಗತ್ತಿನ ಎಲ್ಲಾ ಸಮಾಜಗಳಲ್ಲಿಯೂ ಕೂಡ ಇವತ್ತು ಏನಾಗೈತಪ್ಪ ಅಂದ್ರೆ ಅಸ್ತಿತ್ವದಲ್ಲಿದೆ. ಜಗತ್ತಿನ ಎಲ್ಲ ಸಮಾಜಗಳಲ್ಲೂ ಕೂಡ ಅಸ್ತಿತ್ವದಲ್ಲಿರುವಂತಹ ಸಮಾಜದ ಘಟಕ ಯಾವುದು ಅಂದ್ರೆ ಕುಟುಂಬ. ವ್ಯಕ್ತಿ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಲು ಅಗತ್ಯವಾಗಿ ಬೇಕಾಗುವಂತ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವಂತದ್ದು ಯಾವುದು ಅಂದ್ರೆ ಕುಟುಂಬ. ನೋಡಿ, ವ್ಯಕ್ತಿ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಅಗತ್ಯವಾಗಿ ಬೇಕಾಗುವ ಎಲ್ಲಾ ಕಾರ್ಯಗಳನ್ನು ಏನ್ ಮಾಡುತ್ತೆ, ನಿರ್ವಹಿಸ್ತಿರ್ತದೆ. ಸೊ ಹಂಗಾಗಿ ಏನಪ್ಪಾ ಅಂದ್ರ ಈ ಕುಟುಂಬ ಅನ್ನೋದು ಏನಪ್ಪ ಅತಿ ಪ್ರಮುಖವಾಗಿರುವಂತಹ ಒಂದು ಸಾಮಾಜಿಕ ಸಂಸ್ಥೆ ಆಗಿದೆ. ಹಂಗಾದ್ರೆ ಕುಟುಂಬದ ಕಾರ್ಯಗಳನ್ನು ನೋಡಬೇಕಾದ್ರೆ ಒಂದು ಸದಸ್ಯರ ಪೋಷಣೆ. ಎಸ್, ಕುಟುಂಬದ ಮೊದಲನೇ ಕಾರ್ಯ ಯಾವುದು ಅಂದ್ರೆ ಸದಸ್ಯರ ಪೋಷಣೆ. ಕುಟುಂಬ ತನ್ನ ಸದಸ್ಯರಿಗೆ ಬೇರೆ ಬೇರೆ ಬಂಧುತ್ವದ ಸ್ಥಾನಗಳನ್ನು ನೀಡ್ತಾ ಇದೆ. ಎಸ್, ಕುಟುಂಬ ಏನ್ ಮಾಡ್ತಾರೆ, ತನ್ನ ಸದಸ್ಯರಿಗೆ ಬೇರೆ ಬೇರೆ ಬಂಧುತ್ವದ ಸ್ಥಾನಗಳನ್ನು ನೀಡ್ತಾ ಇದೆ. ಅದಕ್ಕೆ ಅನುಗುಣವಾಗಿ ಅವರು ಕುಟುಂಬದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಏನ್ ಮಾಡ್ತಾರೆ ಅಂದ್ರೆ ನಿಭಾಯಿಸ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾಗಿ ಏನಂತಂದ್ರೆ ಅವರು ಕುಟುಂಬದೊಳಗೆ ಏನ್ ಮಾಡ್ತಾರೆ, ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ಕುಟುಂಬ ತನ್ನ ಎಲ್ಲ ಸದಸ್ಯರ ಪೋಷಣೆಯ ಪ್ರಮುಖವಾದಂತಹ ತಾಣ. ನೋಡಿ, ಕುಟುಂಬ ತನ್ನ ಎಲ್ಲ ಸದಸ್ಯರ ಪೋಷಣೆಯ ಪ್ರಮುಖವಾದಂತಹ ತಾಣವಾಗಿದ್ದು, ಅಂದ್ರೆ ಕುಟುಂಬ ಎಲ್ಲಾ ಸದಸ್ಯರನ್ನ ಏನ್ ಮಾಡ್ತಾ ಇದ್ರೆ ಪೋಷಣೆ ಮಾಡ್ತಾ ಇದೆ. ಹಂಗಾಗಿ ತನ್ನ ಎಲ್ಲ ಸದಸ್ಯರ ಪೋಷಣೆಯ ಪ್ರಮುಖ ತಾಣವಾಗಿ ಕುಟುಂಬ ಗುರುತಿಸ್ತೀವಿ. ಕುಟುಂಬ ನಾವು ಜನಿಸಿದ ದಿನದಿಂದ, ಕುಟುಂಬದಲ್ಲಿ ನೋಡಿ ನಾವು ಹುಟ್ಟಿದಾಗಿನಿಂದ ಹಿಡ್ಕೊಂಡ್ರೆ ನಾವು ಜನಿಸಿದ ದಿನದಿಂದ ಹಿಡ್ಕೊಂಡು ನಮ್ಮ ಪಾಲನೆ ಪೋಷಣೆಯನ್ನ ಮಾಡ್ತಾ ಇರ್ತದೆ. ಕುಟುಂಬದಲ್ಲಿರುವಂತ ಅಜ್ಜ, ಅಜ್ಜಿ, ತಾತ, ಅಪ್ಪ, ಅಮ್ಮ ನಮ್ಮನ್ನೆಲ್ಲ ಪ್ರತಿ ಕ್ಷಣದಲ್ಲೂ ಕೂಡ ಏನಂತಂದ್ರೆ ಎಚ್ಚರಿಕೆಯಿಂದ ನೋಡಿಕೊಂಡು ನಾವು ಚಿಕ್ಕ ಮಕ್ಕಳಿಂದ ದೊಡ್ಡವರಾಗುವವರೆಗೂ ಕೂಡ ನಮ್ಮ ಅಗತ್ಯತೆಗಳು ಏನ್ ಮಾಡ್ತಾರೆ ಪೂರೈಸ್ತಾ ಇದ್ದಾರೆ. ಅಂದ್ರೆ ಕುಟುಂಬದಲ್ಲಿರುವಂತ ಅಜ್ಜಿ ಆಗಿರ್ಬೋದು, ತಾತ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ನಮ್ಮನ್ನ ಪ್ರತಿ ಕ್ಷಣದಲ್ಲಿಯೂ ಕೂಡ ಎಚ್ಚರಿಕೆಯಿಂದ ನೋಡಿಕೊಂಡು ನಾವು ಚಿಕ್ಕ ಮಕ್ಕಳಿಂದ ದೊಡ್ಡವರಾಗುವವರೆಗೂ ಕೂಡ ನಮ್ಮ ಎಲ್ಲ ಅಗತ್ಯತೆಗಳನ್ನು ನೀಡಿ ಪೋಷಣೆ ಮಾಡ್ತಾ ಇದ್ದಾರೆ. ಕೇವಲ ಚಿಕ್ಕವರನ್ನ ಮಾತ್ರ ಕುಟುಂಬ ಪೋಷಣೆ ಮಾಡಂಗಿಲ್ಲ. ನೋಡಿ, ಕೇವಲ ಚಿಕ್ಕವರನ್ನ ಮಾತ್ರ ಕುಟುಂಬ ಏನಾದ್ರು ಪೋಷಣೆ ಮಾಡೋದಿಲ್ಲ, ತನ್ನ ಎಲ್ಲ ಸದಸ್ಯರನ್ನ ಅವರಿಗೆ ಅಗತ್ಯವಾದಾಗ ಏನ್ ಮಾಡ್ತೀವಿ ಪೋಷಣೆ ಮಾಡ್ತಾ ಇದೆ. ಅಂದ್ರೆ ಕೆಲವು ಸಣ್ಣ ಮಕ್ಕಳಷ್ಟೇ ಪೋಷಣೆ ಮಾಡಂಗಿಲ್ಲ, ತನ್ನ ಸದಸ್ಯರನ್ನ ಅವರಿಗೆ ಅಗತ್ಯವಾದಾಗ ಏನ್ ಮಾಡ್ತಾರೆ ಪೋಷಣೆ ಮಾಡ್ತದೆ. ಉದಾಹರಣೆಗೆ ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದಾಗ, ಅನಾರೋಗ್ಯಕ್ಕೆ ತುತ್ತಾದಾಗ, ಹಿರಿಯರು ಮುಪ್ಪಿನ ವಯಸ್ಸಿನಲ್ಲಿ ಅಶಕ್ತರಾದಾಗ ಕುಟುಂಬ ಅವರ ಪಾಲನೆ ಪೋಷಣೆಯನ್ನ ಮಾಡ್ತಾ ಇದೆ. ನೋಡಿ, ಏನಪ್ಪ ಅಂದ್ರೆ ಯಾರಾದ್ರೂ ಅನಾರೋಗ್ಯಕ್ಕೆ ತುತ್ತಾದಾಗ, ಹಿರಿಯರು ಮುಪ್ಪಿನ ವಯಸ್ಸಿನಲ್ಲಿ ಅಶಕ್ತರಾದಾಗ ಕುಟುಂಬ ಏನ್ ಮಾಡುತ್ತೆ, ಅವರ ಪಾಲನೆ ಪೋಷಣೆಯನ್ನ ಮಾಡ್ತಾ ಇದೆ. ನೆಕ್ಸ್ಟ್ ಎರಡನೇದಾಗಿ ಭದ್ರತೆ ಮತ್ತು ಸಾಮಾಜೀಕರಣ. ಭದ್ರತೆ ಮತ್ತು ಸಾಮಾಜೀಕರಣ. ಕುಟುಂಬದಲ್ಲಿ ಸದಸ್ಯರು ಮಕ್ಕಳಿಗೆ ಸಮಾಜದಲ್ಲಿ ಹೇಗೆ ವ್ಯವಹರಿಸಬೇಕು, ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ದೊಡ್ಡವರ ಜೊತೆ ಯಾವ ರೀತಿಯಾಗಿ ವರ್ತಿಸಬೇಕು, ಚಿಕ್ಕ ಮಕ್ಕಳ ಜೊತೆ ಯಾವ ರೀತಿಯಾಗಿ ವರ್ತಿಸಬೇಕು, ಸಹಪಾಠಿಗಳ ಜೊತೆಗೆ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನುವಂತ ವಿಚಾರಗಳನ್ನ ಸಾಮಾಜೀಕರಣದ ಮೂಲಕ ಕುಟುಂಬ ಏನ್ ಮಾಡತೈತಿ ಕಲಿಸಿಕೊಡ್ತಾ ಇದೆ. ಅಂದ್ರೆ ಕುಟುಂಬದಲ್ಲಿರುವಂತಹ ಸದಸ್ಯರು ತಮ್ಮ ಮನೆಯ ಮಕ್ಕಳಿಗೆ ಸಮಾಜದಲ್ಲಿ ಹೇಗೆ ವ್ಯವಹರಿಸಬೇಕು, ಅಕ್ಕಪಕ್ಕದವ್ರ ಜೊತೆ ಹೇಗೆ ವ್ಯವಹರಿಸಬೇಕು, ಗುರು ಹಿರಿಯರ ಜೊತೆಗೆ ಹೇಗೆ ವ್ಯವಹರಿಸಬೇಕು, ಅವ್ರ ಜೊತೆ ಹೇಗೆ ನಡೆದುಕೊಳ್ಳಬೇಕು, ಯಾವ ರೀತಿಯಾಗಿ ವರ್ತಿಸಬೇಕು, ಸಹಪಾಠಿಗಳ ಜೊತೆಗೆ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನುವಂಥ ವಿಚಾರಗಳನ್ನ ಏನಪ್ಪ ಸಾಮಾಜೀಕರಣದ ಮೂಲಕ ಕುಟುಂಬ ಕಲಿಸಿಕೊಡ್ತೈತಿ. ಜೊತೆಗೆ ತಮ್ಮ ಎಲ್ಲಾ ಸದಸ್ಯರಿಗೆ ಎಲ್ಲಾ ರೀತಿಯ ಸಾಮಾಜಿಕ ಭದ್ರತೆಗಳನ್ನ ಮಾಡ್ತಂದ್ರ ನೀಡ್ತಾ ಇದೆ. ಅಂದ್ರೆ ಮಕ್ಕಳಿಗೆ ಬೇಕಾಗಿರುವಂತಹ ಶಿಕ್ಷಣ, ಅನಾರೋಗ್ಯ ಸಮಯದಲ್ಲಿ ಬೇಕಾಗಿರುವಂತಹ ಆರೈಕೆ, ಹೊರೈಕೆ, ಉದ್ಯೋಗ ಪಡೀಲಿಕ್ಕೆ ಮತ್ತು ಉದ್ಯೋಗ ಮಾಡಲಿಕ್ಕೆ ಬೇಕಾದಂತ ಬೆಂಬಲ, ಕುಶಲತೆಯನ್ನ ಮತ್ತು ನಮಗೆ ಬೇಕಾದಂತ ಎಲ್ಲ ಭದ್ರತೆಗಳನ್ನ ನೀಡುವಂತದ್ದು ಯಾವುದು ಅಂತಂದ್ರೆ ಇವತ್ತು ಸಾಮಾಜಿಕ ಸಂಸ್ಥೆ ಅಂತ ಗುರುತಿಸ್ತೀವಿ. ವಿಶೇಷವಾಗಿ ಆ ಸಾಮಾಜಿಕ ಸಂಸ್ಥೆಯ ಒಂದು ಭಾಗ ಕುಟುಂಬ ಅಂತ ಏನ್ ಮಾಡ್ತೇವೆ ಗುರುತಿಸ್ತಂದ್ರ ಮಕ್ಕಳಿಗೆ ಬೇಕಾಗಿರುವಂತಹ ಶಿಕ್ಷಣ ಆಗಿರ್ಬೋದು, ಅನಾರೋಗ್ಯ ಸಮಯದಲ್ಲಿ ಬೇಕಾಗಿರುವಂತಹ ಆರೈಕೆ ಆಗಿರ್ಬೋದು, ಉದ್ಯೋಗವನ್ನು ಪಡ್ಲಿಕ್ಕೆ ಬೇಕಾಗಿರುವಂತಹದ್ದು ಅಥವಾ ಉದ್ಯೋಗ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಬೆಂಬಲ ಆಗಿರ್ಬೋದು, ಆ ಉದ್ಯೋಗಕ್ಕೆ ಬೇಕಾಗಿರುವಂತಹ ಕುಶಲತೆ ಅಥವಾ ಕೌಶಲ್ಯ ಆಗಿರ್ಬೋದು, ಹಂಗೆ ನಮಗೆ ಬೇಕಾಗಿರುವಂತಹ ಎಲ್ಲಾ ಭದ್ರತೆಗಳನ್ನ ನೀಡುವಂತದ್ದು ಯಾವುದು ಅಂತಂದ್ರೆ ಕುಟುಂಬ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಕೂಡ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕುಟುಂಬದ ಕಾರ್ಯಗಳು. ನೆಕ್ಸ್ಟ್ ಸಾಮಾಜಿಕ ಸಂಸ್ಥೆಯ ಮತ್ತೊಂದು ಪ್ರಮುಖವಂತ ಭಾಗ ಯಾವುದಂದ್ರ ವಿವಾಹ. ಆ ವಿವಾಹದ ಕಾರ್ಯಗಳನ್ನು ನೋಡೋಣ. ಒಂದು ಸಾಮಾಜಿಕ ಅನುಮತಿ. ವಿವಾಹ ಒಂದು ಪ್ರಮುಖವಾಗಿರುವಂತಹ ಸಾಮಾಜಿಕ ಸಂಸ್ಥೆಯಾಗಿದೆ.
ಎಸ್, ವಿವಾಹ ಅನ್ನುವಂಥದ್ದು ಎಂತ ಒಂದು ಪ್ರಮುಖವಾದ ಸಾಮಾಜಿಕ ಸಂಸ್ಥೆ ಇದು. ವಿವಾಹ ಪುರುಷ ಮತ್ತು ಮಹಿಳೆ ಜೊತೆಯಾಗಿ ಜೀವನ ನಡೆಸಲು ಸಾಮಾಜಿಕ ಅನುಮತಿ ಪಡೆದುಕೊಳ್ಳುವಂತ ಒಂದು ಪ್ರಕ್ರಿಯೆ ಯಾವುದು ಅಂತಂದ್ರೆ ವಿವಾಹ ಅಂತ ಹೇಳ್ತೀವಿ. ವಿವಾಹ ಗಂಡು ಹೆಣ್ಣು ಜೋಡಿಯಾಗಲು ಸಾಮಾಜಿಕ ಅನುಮತಿ ನೀಡ್ತಾ ಇದೆ. ಅಂದ್ರೆ ವಿವಾಹ ಅನ್ನೋದು ಏನಪ್ಪ ಅಂದ್ರೆ ಗಂಡು ಹೆಣ್ಣು ಜೋಡಿ ಆಗಲಿಕ್ಕೆ ಸಾಮಾಜಿಕ ಅನುಮತಿ ನೀಡ್ತದೆ. ವಿವಾಹ ಪುರುಷರು ಮತ್ತು ಮಹಿಳೆಯರಿಗೆ ಕೌಟುಂಬಿಕ ಜೀವನವನ್ನು ಪ್ರವೇಶಕ್ಕೆ ಅನುಮತಿ ಕೊಡ್ತಾ ಇದೆ. ಅಂದ್ರೆ ವಿವಾಹ ಅನ್ನೋದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಕೌಟುಂಬಿಕ ಜೀವನಕ್ಕೆ ಪ್ರವೇಶ ನೀಡ್ತಾ ಇದೆ. ವೈವಾಹಿಕ ಸಂಬಂಧದ ಮೂಲಕ ಗಂಡು ಮತ್ತು ಹೆಣ್ಣು ಒಂದು ನಿರ್ದಿಷ್ಟ ಸೂರಿನಲ್ಲಿ ಬಹಳ ಗಟ್ಟಿಯಾಗಿ ನೆಲೆ ನಿಂತು ಧಾರ್ಮಿಕ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಜೀವನ ನಡೆಸಲಿಕ್ಕೆ ಅನುವನ್ನು ಮಾಡಿಕೊಳ್ತಾ ಇದೆ. ನೋಡಿ, ವಿವಾಹ ವೈವಾಹಿಕ ಸಂಬಂಧಗಳ ಮೂಲಕ, ವಿವಾಹದ ಮೂಲಕ ಗಂಡು ಮತ್ತು ಹೆಣ್ಣು ಒಂದು ನಿರ್ದಿಷ್ಟ ಸೂರಿನಲ್ಲಿ ಬಹಳ ಗಟ್ಟಿಯಾಗಿ ನೆಲೆ ನಿಂತು ಧಾರ್ಮಿಕ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಜೀವನ ನಡೆಸಲಿಕ್ಕೆ ಅನುವನ್ನು ಮಾಡಿಕೊಡ್ತಾ ಇದೆ. ಮಾನವನ ನಾಗರಿಕತೆಯಷ್ಟು ಹಳೆಯದಾಗಿರುವಂತಹ ವಿವಾಹ ಸಂಸ್ಥೆಯು ವಿವಾಹ ಸಂಸ್ಥೆಯು ಅಲ್ಲಿಂದ ನಿರಂತರವಾಗಿ ಏನಾಗಿತ್ತು ಅಂದ್ರೆ ಬೆಳೆದು ಬಂದಿದೆ. ಹಂಗೇನೆ ಈ ಸಂಸ್ಥೆಯು ಅನೇಕ ಬದಲಾವಣೆಗೆ ಕೂಡ ಒಳಪಡ್ತಾನೆ ಇರ್ತಾ ಇದೆ. ಸೊ ಹಂಗಾಗಿ ವಿವಾಹ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಸಾಮಾಜಿಕ ಅನುಮತಿಯನ್ನು ಕೊಡ್ತಾ ಇದೆ. 2, ಕುಟುಂಬದ ಸ್ಥಾಪನೆಗೆ ತಳಹದಿ ಯಾವುದು ಅಂದ್ರೆ ವಿವಾಹ. ಎಸ್, ಕುಟುಂಬ ವ್ಯವಸ್ಥೆಯ ಸ್ಥಾಪನೆಗೆ ಪ್ರೋತ್ಸಾಹ ನೀಡುವಂತಹ ವ್ಯವಸ್ಥೆ ಯಾವುದು ಅಂದ್ರೆ ವಿವಾಹ ಅಂತ ಹೇಳ್ತೀವಿ. ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಬೆಳೆಸುವಿಕೆ ಆಗಿರ್ಬೋದು, ಸಾಮಾಜೀಕರಣದ ಪ್ರಕ್ರಿಯೆಗಳು ಕುಟುಂಬದ ನೆರವಿನೊಂದಿಗೆ ಏನಾಗ್ತಂದ್ರೆ ನಡೀತಾ ಇರ್ತಾವೆ ನೋಡಿ. ಸಂತಾನೋತ್ಪತ್ತಿ ಪ್ರಕ್ರಿಯೆ ಆಗಿರ್ಬೋದು, ಮಕ್ಕಳ ಬೆಳೆಸುವಿಕೆ ಆಗಿರ್ಬೋದು, ಅವುಗಳ ಪಾಲನೆ ಆಗಿರ್ಬೋದು, ಅವುಗಳ ಪೋಷಣೆ ಆಗಿರ್ಬೋದು. ಅಷ್ಟೇ ಅಲ್ಲ, ಮಗುವಿನ ಸಾಮಾಜೀಕರಣದ ಪ್ರಕ್ರಿಯೆಗಳು ಕೂಡ ಕುಟುಂಬದ ನೆರವಿನೊಂದಿಗೆ ಏನಾಗ್ತಂದ್ರೆ ನಡೀತಿರ್ತಾವ. ಸೊ ಹೀಗಾಗಿ ಮಕ್ಕಳು ಹುಟ್ಟಿದ ಬಳಿಕವೂ ಕೂಡ ವಿವಾಹ ಸಂಬಂಧ ಏನಾಗ್ತಂದ್ರೆ ಮುಂದುವರಿತಾ ಇದೆ. ಮಕ್ಕಳು ಹುಟ್ಟಿದ ಬಳಿಕವೂ ಕೂಡ ವಿವಾಹ ಸಂಬಂಧ ಏನ್ ಮುಂದುವರಿತಿರ್ತದೆ. ಹೀಗಾಗಿ ಕುಟುಂಬದಲ್ಲಿ ಕಂಡು ಬರುವಂತಹ ಎಲ್ಲಾ ರೀತಿಯ ಸಂಬಂಧಗಳನ್ನ ನಿರ್ದೇಶಿಸುವಂತ ಅಧಿಕಾರ ಎದಕ್ಕಿದೆ ಅಂದ್ರೆ ವಿವಾಹಕ್ಕಿದೆ. ಅಂದ್ರೆ ಕುಟುಂಬದಲ್ಲಿ ಕಂಡು ಬರುವಂತಹ ಎಲ್ಲಾ ರೀತಿಯ ಸಂಬಂಧಗಳನ್ನ ನಿರ್ದೇಶಿಸುವಂತ ಅಧಿಕಾರ ಏನಂದ್ರೆ ವಿವಾಹಕ್ಕಿದೆ. ವಿವಾಹ ಸಂಬಂಧಗಳ ಪರಿಣಾಮವಾಗಿ ಅನೇಕ ಸಂದರ್ಭಗಳಲ್ಲಿ ಐಕ್ಯ ಮತಕ್ಕೆ ಏನಾಗಿತ್ತು ಅಂದ್ರೆ ಸಹಾಯವಾಗಿದೆ. ಅಂದ್ರೆ ವಿವಾಹ ಸಂಬಂಧಗಳ ಪರಿಣಾಮ ಏನಂತ ಇವತ್ತ ಅನೇಕ ಸಂದರ್ಭಗಳಲ್ಲಿ ಐಕ್ಯ ಮತಕ್ಕೆ ಏನಂತ ಅಂದ್ರೆ ಸಹಾಯಕವಾಗಿದೆ. ವಿವಾಹ ವಿಭಿನ್ನ ಸಮೂಹಗಳ ಜನರನ್ನ ಒಂದುಗೂಡಿಸುವ ಮೂಲಕ ಅವರಲ್ಲಿ ನಾವೆಲ್ಲ ಆತ್ಮೀಯ ಬಂಧುಗಳು ಅನ್ನುವಂತ ಒಂದು ಭಾವನೆ ಮೂಡಿಸಿ ಏಕತೆಗೆ ಏನಾಗಿದೆ ಅಂದ್ರೆ ಸಹಾಯಕವಾಗಿದೆ. ಅಂದ್ರೆ ವಿವಾಹ ವಿಭಿನ್ನ ಸಮೂಹಗಳ ಜನರನ್ನ ಒಂದುಗೂಡಿಸುವ ಮೂಲಕ ಅವರಲ್ಲಿ ನಾವೆಲ್ಲ ಆತ್ಮೀಯ ಬಂಧುಗಳು ಅನ್ನುವಂತ ಒಂದು ಭಾವನೆಯನ್ನು ಮೂಡಿಸಿ ಏಕತೆಗೆ ಏನಾಗಿತ್ತು ಅಂದ್ರೆ ಸಹಕಾರಿಯಾಗಿದೆ. ಸಂಬಂಧದಲ್ಲಿ ಕಾನೂನು ಬದ್ಧತೆ ನೋಡಿ, ವಿವಾಹ ಕೇವಲ ಪತಿ ಪತ್ನಿಯರ ನಡುವಿನ ಸಂಬಂಧವಾಗಿರದೆ. ನೋಡಿ, ವಿವಾಹ ಕೇವಲ ಪತಿ ಪತ್ನಿಯರ ನಡುವಿನ ಸಂಬಂಧವಾಗಿರದೆ ಅವರ ಜೊತೆಗೆ ಮನೆಯ ಇತರ ಸದಸ್ಯರುಗಳ ಸಂಬಂಧಗಳಲ್ಲಿ ಏನಾಗ್ತವೆ ಏರ್ಪಡುತ್ತೆ. ಅಂದ್ರೆ ಮನೆಯ ಇತರ ಸದಸ್ಯರುಗಳ ಸಂಬಂಧಗಳು ಕೂಡ ಏರ್ಪಡಾಗ್ತಾ ಇದಾವೆ. ಇಲ್ಲಿ ಹುಟ್ಟಿದ ಮಗು ತನ್ನ ತಂದೆ ತಾಯಿಯರ ಕುಟುಂಬದ ಆಸ್ತಿಗೆ ಉತ್ತರಾಧಿತ್ವವನ್ನ ಹೊಂದಿರ್ತದೆ. ಅಂದ್ರ ಇಲ್ಲಿ ಹುಟ್ಟಿದಂತ ಮಗು ತನ್ನ ತಂದೆ ತಾಯಿಯರ ಕುಟುಂಬದ ಆಸ್ತಿಗೆ ಏನಂದ್ರ ಉತ್ತರದಾಯಿತ್ವವನ್ನು ಹೊಂದಿರ್ತದ. ಸಮಾಜದ ನಿರಂತರತೆಗೆ ಕುಟುಂಬದ ಮುಖಾಂತರ ವಿವಾಹದ ಚೌಕಟ್ಟಿನೊಳಗೆ ಉತ್ತರಾಧಿಕಾರತ್ವ ಇತ್ಯಾದಿ ಅನ್ನುವಂತ ವಿಷಯಗಳ ಕಾನೂನು ಮಾಡತಿ ಕೂಡ ಇದೆ. ನೋಡಿ, ಏನಪ್ಪಾ ಅಂದ್ರ ಸಮಾಜದ ನಿರಂತರತೆಗೆ ಕುಟುಂಬದ ಮುಖಾಂತರವೇ ವಿವಾಹದ ಚೌಕಟ್ಟಿನಲ್ಲಿ ಉತ್ತರಾಧಿಕಾರತ್ವ ಅನ್ನುವಂತ ವಿಷಯಗಳ ಕುರಿತು ಏನಪ್ಪಾ ಅಂದ್ರೆ ಸಾಕಷ್ಟು ಕಾನೂನಿನ ಮಾನ್ಯತೆ ಕೂಡ ಇದರಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಧರ್ಮ. ಎಲ್ಲಾ ಸಮಾಜಗಳಲ್ಲಿ ಕಂಡುಬರುವಂತ ಮತ್ತೊಂದು ಪ್ರಮುಖವಾಗಿರುವಂತಹ ಸಾಮಾಜಿಕ ಸಂಸ್ಥೆ ಯಾವುದು ಅಂದ್ರೆ ಧರ್ಮ ಅಂತ ಹೇಳ್ತಾ ಇದೀವಿ. ಮಾನವನ ನಾಗರಿಕತೆಯೊಂದಿಗೆ ಧರ್ಮ ಉಗಮಗೊಂಡಿದೆ. ಈ ಧರ್ಮ ಅನ್ನೋದು ಯಾವಾಗ ಸೃಷ್ಟಿಯಾಗಿದೆಪ್ಪ ಅಂದ್ರೆ ಮಾನವನ ನಾಗರಿಕತೆಯೊಂದಿಗೆ ಏನಾಗಿದೆ ಸೃಷ್ಟಿಯಾಗಿದೆ. ಸಮಾಜದ ಅವಿಭಾಜ್ಯ ಅಂಗ. ಧರ್ಮದ ಕೆಲವೊಂದಿಷ್ಟು ಕಾರ್ಯಗಳನ್ನು ನೋಡ್ಬೇಕಾದ್ರೆ ಸಾಮಾಜೀಕರಣದ ಕಾರ್ಯ. ಧರ್ಮ ಸಾಮಾಜೀಕರಣ ಬಹಳ ಮುಖ್ಯವಂತ ಅಂದ್ರೆ ಧರ್ಮ ಅನ್ನೋದು ಸಾಮಾಜೀಕರಣದ ಬಹಳ ಮುಖ್ಯವಂತ ವಾಹಕ. ಸಂಪ್ರದಾಯಗಳು, ಧಾರ್ಮಿಕ ವಿಧಿಗಳು, ಆಚರಣೆಗಳನ್ನು ನಡೆಸುವುದರ ಮೂಲಕ ಸತ್ಯಸಂಧತೆ, ಸಹಕಾರ, ನಿರಪೇಕ್ಷತೆ, ಸಹನೆ, ತ್ಯಾಗ, ಶಾಂತಿ ಈ ಎಲ್ಲ ಮೌಲ್ಯಗಳ ಪ್ರಸಾರದಲ್ಲಿ ಧರ್ಮ ಏನಾಗ್ತೈತೆ ಅಂದ್ರೆ ನೆರವಾಗ್ತದೆ. ನೋಡಿ, ಧರ್ಮ ಏನಪ್ಪಾ ಅಂದ್ರೆ ಸಾಮಾಜೀಕರಣದ ಪ್ರಮುಖವಾಗಿರುವಂತಹ ಒಂದು ವಾಹಕವಾಗಿದ್ದು ಸಂಪ್ರದಾಯಗಳು, ಧಾರ್ಮಿಕ ವಿಧಿವಿಧಾನಗಳು, ಆಚರಣೆಗಳನ್ನು ನಡೆಸುವುದರ ಮೂಲಕ ಸತ್ಯಸಂಧತೆ, ಸಹಕಾರ, ನಿರಪೇಕ್ಷತೆ, ಸಹನೆ, ತ್ಯಾಗ, ಶಾಂತಿ ಎಲ್ಲ ಮೌಲ್ಯಗಳ ಪ್ರಸಾರದಿಂದ ಧರ್ಮ ಏನಾಗ್ತೈತಿ ನೆರವಾಗ್ತಾ ಇದೆ. ಸಾಮಾಜಿಕ ಐಕ್ಯತೆ. ಧರ್ಮ ಸಾಮಾಜಿಕ ಹೊಂದಾಣಿಕೆಗೆ ಆಕರವಾಗಿದೆ. ನೋಡಿ, ಸಾಮಾಜಿಕ ಹೊಂದಾಣಿಕೆಗೆ ಧರ್ಮ ಆಕರವಾಗಿದೆ. ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ,
ಇವೆಲ್ಲ ಧಾರ್ಮಿಕ ಮೌಲ್ಯಗಳಾಗಿದ್ದು ಈ ಮೌಲ್ಯಗಳು ಸಾಮಾಜಿಕ ಐಕ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯಕವಾಗಿ ಅಂದ್ರ ಸತ್ಯ ಆಗಿರ್ಬೋದು, ಅಹಿಂಸೆ ಆಗಿರ್ಬೋದು, ಪ್ರಾಮಾಣಿಕತೆ ಆಗಿರ್ಬೋದು, ಎಲ್ಲ ಧಾರ್ಮಿಕ ಮೌಲ್ಯಗಳಿಂದ ಸಾಮಾಜಿಕ ಐಕ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯಕವಾಗಿ ಸಂಪ್ರದಾಯಗಳಲ್ಲಿ ಇರುವಂತಹ ವಿವಿಧತೆ, ಏಕರೂಪತೆ ಮತ್ತು ಸಂಕೇತಗಳ ಬಳಕೆ ಇವೆಲ್ಲವೂ ಕೂಡ ಜನರಲ್ಲಿ ಐಕ್ಯತೆಯನ್ನು ಮಾಡ್ತಾರೆ ಮೂಡಿಸ್ತದೆ. ಏನಪ್ಪಾ ಅಂದ್ರೆ ಜನರಲ್ಲಿರುವಂತಹ ವಿವಿಧತೆ ಅಂದ್ರೆ ಸಂಪ್ರದಾಯಗಳಲ್ಲಿರುವಂತಹ ವಿವಿಧತೆ, ಏಕರೂಪತೆ ಮತ್ತು ಸಂಕೇತಗಳ ಬಳಕೆ ಇವೆಲ್ಲವೂ ಕೂಡ ಜನರಲ್ಲಿ ಐಕ್ಯತೆಯನ್ನು ಮೂಡಿಸ್ತವ. ಧರ್ಮಗಳ ಆಶಯ ಕೂಡ ಇದಾಗಿದೆ. ಹೀಗಾಗಿ ಇವುಗಳಂತೆ ನಡೆದ್ರೆ ಧಾರ್ಮಿಕ ಸೌಹಾರ್ದ ಏನಾಗ್ತೈತಿ ಇರ್ತಾ ಇದೆ. ಮೌಲ್ಯಗಳ ಸಂರಕ್ಷಣೆ, ಪ್ರಾಮಾಣಿಕತೆ, ನ್ಯಾಯ, ಸಮಾನತೆ, ಅಹಿಂಸೆ ಇವೆಲ್ಲ ಸಾಮಾಜಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಬರ್ಲಿಕ್ಕೆ ಧರ್ಮ ಪರಿಣಾಮಕಾರಿಯಾದಂತಹ ಸಾಧನವಾಗಿದೆ. ಜನರಲ್ಲಿರುವಂತಹ ಪ್ರಾಮಾಣಿಕತೆ, ನ್ಯಾಯ, ಸಮಾನತೆ, ಅಹಿಂಸೆ ಎಲ್ಲ ಸಾಮಾಜಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಬರಲಿಕ್ಕೆ ಧರ್ಮ ಎಂಬ ಪರಿಣಾಮಕಾರಿಯಾದಂತಹ ಒಂದು ಸಾಧನವಾಗಿದೆ. ಇವು ಎಲ್ಲ ಧರ್ಮಗಳು ಎತ್ತಿ ಹಿಡಿದಿರುವಂತಹ ಸಾಮಾನ್ಯ ಮೌಲ್ಯಗಳು ಏನಾಗಿದ್ದಾವ. ಹೀಗಾಗಿ ಧರ್ಮಗಳು ಮನುಷ್ಯನ ಬದುಕಿನಲ್ಲಿ ಮೌಲ್ಯಗಳನ್ನು ಉಪದೇಶ ಮಾಡೋದ್ರ ಮೂಲಕ ಮನುಷ್ಯನ ಬದುಕನ್ನ ಸುಂದರವಾಗಿಸಲಿಕ್ಕೆ ಏನಾಗೈತೆ ಅಂದ್ರೆ ಸಾಧ್ಯ ಆಗಿದೆ. ಇನ್ನ ಸಾಮಾಜಿಕ ನಿಯಂತ್ರಣ, ಧರ್ಮ ಸಾಮಾಜಿಕ ನಿಯಂತ್ರಣದ ಅತಿ ಮುಖ್ಯ ಸಾಧನವಾಗಿದೆ. ಅದು ದೇವರು ಮತ್ತು ಅಧ್ಯಾತ್ಮದ ಆಯಾಮವನ್ನು ಸೃಷ್ಟಿಸುವ ಮೂಲಕ ಮನುಷ್ಯರ ಚಟುವಟಿಕೆಗಳನ್ನ ನಿಯಮಿತಗೊಳಿಸ್ತಾ ಇದೆ. ನೋಡಿ ಏನಪ್ಪಾ ಅಂದ್ರೆ ಧರ್ಮ ಸಾಮಾಜಿಕ ನಿಯಂತ್ರಣದ ಅತಿ ಮುಖ್ಯವಾದ ಸಾಧನವಾಗಿದ್ದು ದೇವರು ಮತ್ತು ಆಧ್ಯಾತ್ಮಿಕದ ಆಯಾಮವನ್ನು ಸೃಷ್ಟಿ ಮಾಡೋದ್ರ ಮೂಲಕ ಮನುಷ್ಯರ ಚಟುವಟಿಕೆಗಳನ್ನ ಏನ್ ಮಾಡ್ತಾರೆ ನಿಯಮಿತಗೊಳಿಸ್ತಾ ಇದೆ. ಆ ಮೂಲಕ ನಾವು ನೈತಿಕವಾಗಿರಲು, ಶಿಸ್ತಿನಿಂದಿರಲು ಮತ್ತು ಸಮಾಜದ ಸಾಮಾಜಿಕೃತ ಪ್ರಜೆಗಳಾಗಿರ್ಲಿಕ್ಕೆ ಧರ್ಮ ನಮಗೆ ಏನಾಗ್ತದೆ ನೆರವಾಗ್ತಾ ಇದೆ. ಆ ಮೂಲಕ ಧರ್ಮಗಳ ಈ ಆದರ್ಶಗಳನ್ನ ಅರ್ಥ ಮಾಡಿಕೊಂಡು ಪರಸ್ಪರ ದ್ವೇಷಿಸುವುದನ್ನು ಬಿಡುವಂತ ಅಗತ್ಯತೆ ಏನಪ್ಪಾ ಕಂಡು ಬರ್ತದೆ. ಸೊ ಆ ಮೂಲಕ ಏನಪ್ಪ ಸಾಮಾಜಿಕ ಸಂಸ್ಥೆಗಳಲ್ಲಿ ಈ ಧರ್ಮವು ಕೂಡ ಏನಪ್ಪಾ ಅಂದ್ರೆ ಜನರಲ್ಲಿರುವಂತಹ ಒಂದು ಪರಸ್ಪರ ದ್ವೇಷ ಮನೋಭಾವವನ್ನು ಬಿಡುವುದರ ಮೂಲಕ ಏನಪ್ಪಾ ಅಂದ್ರೆ ನಾವು ಒಳ್ಳೆಯ ಪ್ರಜೆಗಳಾಗಿ ಬದುಕಲಿಕ್ಕೆ ಏನಾಗಿದೆ ಅಂದ್ರೆ ಸಾಧ್ಯ ಆಗಿದೆ. ಸೊ ಎಲ್ಲವೂ ಕೂಡ ಏನಪ್ಪಾ ಅಂದ್ರೆ ಸಾಮಾಜಿಕ ಸಂಸ್ಥೆಗಳ ಪ್ರಮುಖವಾದಂತ ವಿಚಾರಗಳು.